ನಿಮ್ಮೊಂದಿಗೆ ಕಳೆಯುವ ಒಂದೊಂದು ಕ್ಷಣ ನಮ್ಮ ಪಾಲಿಗೆ ಅನಂತ ಚಂದ ಆನಂದ ಅಂತ ಹೇಳಿ ತಂದೆಲ್ಲರನ್ನ ಆತ್ಮೀಯವಾಗಿ ನಾನಿಂದು ಬರಮಾಡಿದ್ದೇನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರುಮೇ ದೇವ ಸರ್ವ ಕಾರ್ಯಸು ಸರ್ವದ ವಿಘ್ನನಾಶಕ ವಿಘ್ನೇಶ್ವರನ್ನ ಭಕ್ತಿಪೂರ್ವವಾಗಿ ನಮಸ್ಕರಿಸುತ್ತಾ ಸರ್ವ ದೇವರನ್ನ ಇಷ್ಟ ದೇವರನ್ನ ಕುಲದೇವರನ್ನ ಗೌರವಪೂರ್ವಕವಾಗಿ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವೀಗ ಚಾಲನೆ ನೀಡ್ತಾ ಇದ್ದೇವೆ. ಪ್ರಪ್ರಥಮವಾಗಿ ನಮ್ಮ ಪ್ರಥಮ ಮೊದಲು ಸ್ವಲ್ಪ ಮಕ್ಕಳಿಗಾಗಿ ಹಾಗೂ ಹಿರಿಯರಿಗೆ ಜಗತ್ತನ್ನೇ ಬದಲಾಯಿಸುವಂತಹ ಶಕ್ತಿ ಇದೆ. ಹಾಗೆ ಇವತ್ತು ಸಂಗೀತ ಮೂಲಕ ಚಾಲನೆ ನೀಡಿದಂತಹ ನಮ್ಮ ಸತೀಶ್ ಸರ್ ಅವರು ಬೇರೆ ಅಲ್ಲ, ನಮ್ಮ ಹೆಮ್ಮೆಯ ರೋಟರಿನವರು. ಕೆಲವು ತಿಳ್ಕೊಂಡಿರ್ಬೋದು ಹೊರಗಿನವರು, ಯಾಕಂದ್ರೆ ಇಂಥ ಒಳ್ಳೆಯ ಸಿಂಗರ್ ಹೊರಗಿನಿಂದ ತಾವು ಕರೆಸಿರ್ಬೋದು ಅಂತ ಭಾವಿಸಿರ್ಬೋದು. ಇವರು ಹೊರಗಡೆಯಲ್ಲೂ ಕಾರ್ಯಕ್ರಮ ಕೊಡುವಂಥ ಶ್ರೇಷ್ಠ ಸಂಗೀತಗಾರರು ನಮ್ಮ ಹೆಮ್ಮೆಯ ರೋಟರಿ ಸತೀಶ್ ಸರ್ ಅವರಿಗೆ ಒಮ್ಮೆ ಚಪ್ಪಾಳೆ ಮೂಲಕ ವಿಘ್ನೇಶ್ವರನ್ನ ಪ್ರಾರ್ಥಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಅದೇ ರೀತಿ ರೋಟರಿ ವಿನಾಯಕ್ ಮಹೇಂದ್ರಕರ್ IPP ಧಾರವಾಡ ಸೆಂಟ್ರಲ್ ಸರ್ ಅವರು ಸಹ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ನಾನು ಪ್ರೀತಿಪೂರ್ವಕವಾಗಿ ಗುರುತಿಸುತ್ತಿದ್ದೇನೆ ತಮ್ಮ ಒಬ್ಬ ಚಪ್ಪಾಳೆ ಮೂಲಕ. ಅದೇ ರೀತಿ ಈಗ ಒಂದು 3 ಜನರೇಷನ್ ನಮ್ಮ ಮುಂದಿದೆ. 3 ಜನರೇಷನ್ ನಮ್ಮ ಮುಂದಿದೆ. ನಮ್ಮ ಹೆಮ್ಮೆಯ ರೋಟರಿ ರಮೇಶ್ ಸರ್ ಅವರ ಮನೆಯವರು, ರೋಟರಿ ರಮೇಶ್ ಅವರ ಸುಪುತ್ರಿ, ರೋಟರಿ ರಮೇಶ್ ಅವರ ಮೊಮ್ಮಗಳು
ಈಗ 3 ಜನರೇಷನ್ ಉಪಸ್ಥಿತರಿದ್ದೆ ಅವರ ಉಪಸ್ಥಿತಿಯನ್ನು ನಾನು ಪ್ರೀತಿಪೂರ್ವಕವಾಗಿ ನಾನು ನಿರ್ವಹಿಸ್ತಾ ಇದ್ದೇನೆ. ಈಗ ನೇರವಾಗಿ ನಾನು ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ನಾನು ಸ್ಟೆಫನ್ ಸರ್ ಅವರಲ್ಲಿ ವಿನಂತಿಸಿದ್ದೇನೆ. ಗುಡ್ ಈವ್ನಿಂಗ್. ಓಕೆ, ಇವತ್ತು ಪೌಲ್ ಹ್ಯಾರಿಸ್ ಅವರಿಗೆ ನಮಸ್ಕರಿಸುತ್ತಾ ಇವತ್ತಿನ ನಮ್ಮ ರೋಟರಿ ಕ್ಲಬ್ ಹೊನ್ನಾವರ್ 59th ಚಾರ್ಟರ್ಡ್ ನೈಟ್ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ನಾವು ಓಪನ್ ಮಾಡಿ ಅಂದ್ಕೊಂಡೆ ನೀವು ಓಪನ್ ಮಾಡಬೇಕು. ಓಕೆ, ಸ್ಟಾರ್ಟ್ ಫ್ರಮ್ ಮೇ. ಸ್ವಲ್ಪ ಸೊ ಓಪನ್ ಮಾಡಬೇಡಿ, ಓಪನ್ ಮಾಡಿದ್ರೆ ಔಟ್. ಓಪನ್ ಮಾಡಬೇಡಿ. ಸೊ ನನ್ನ ಹೆಸರು ಸ್ಟೀಫನ್. ಸೊ ನನ್ನ ಚೀಟಿ ನಾನು ತೆಗಿದ್ದೇನೆ. ಸೊ ಎಸ್ ಬಂದರೆ ಐ ಆಮ್ ದ ವಿನ್ನರ್. ಸೊ ನಂದು ಎಂ ಬಂದರೆ ಸೊ ಐ ಆಮ್ ದ ಲೂಸರ್. ಸೊ ನೀವೆಲ್ಲರೂ ಓಪನ್ ಮಾಡಿ ಇದ್ದಾರೆ. ಓಕೆ, ಓಪನ್ ಮಾಡಿ, ಓಪನ್ ಮಾಡಿ, ಓಪನ್ ಮಾಡಿ. ಓಪನ್ ಗೊತ್ತಿಲ್ಲ ಸರ್. ಯಾರಿದೆ ಯಾರಿದೆ ಹೇಳಿ, ಯಾರಿಲ್ವಾ? ಯಾರು ನಾವು ವಾಪಸ್ ಹೋಗ್ಬೇಕು. ಓಕೆ, ಸೊ ವಿ ಹೆಸರಿನ ಯಾರು? ಹೆಸರೇನು? ವಿ ವಿ ಹೆಸರು ನಿಂದು? ಬನ್ನಿ, ನಮ್ಮ ಸೆಕ್ರೆಟರಿ ಅವರು ಇದ್ದಾರೆ. ಕೆ ಕೆ ಆಲ್ಫಾಬೆಟ್ ಕೆವಿನ್ ಮೊದಲು ಯಾರಿಲ್ವಾ? ಐ ಐ ಯಾರಿಲ್ಲ. ಓಕೆ, ಜಿ ಜಿ ಹೆಸರಿನವರು ಯಾರಿಲ್ವಾ? ಓಕೆ, ಒಂದೇ ಕೈ ಲೆಫ್ಟ್ ಕೈ ಹಿಂದ್ಗಡೆ ಹಾಕಬೇಕು, ಲೆಫ್ಟ್ ಕೈ ಹಿಂದ್ಗಡೆ ಹಾಕಬೇಕು. ಒಂದು ಸ್ಟ್ರೋ ತಗೊಳ್ಳೋದು ಹಾಕೋದು, ಹಂಗೆ ನಿಲ್ಲಿಲ್ಲ. ಸೊ ಸ್ಲೋಲಿ ಆರಾಮ್ಸೆ. ಕೆಳಗೆ ಬೀಳಬಾರ್ದು, ಆರಾಮ್ಸೆ ಆರಾಮ್ಸೆ. 17, 16, 15, 14, 13, 12, 11, 10, 9, 8, 7, 6, 5, 4, 3, 2, 1. ಸ್ಟಾಪ್ ಸ್ಟಾಪ್. ಚೂರು ಕೌಂಟ್ ಮಾಡಿ, ಚೂರು ಕೌಂಟ್ ಮಾಡಿ. ಒಂದು ನಿಮಿಷ 37. ಅಂಬಿಕಾ ಮೇಡಮ್ 37. 34. 35. ಪ್ರಕಾಶ್ ಸರ್ ಅವರಿಗೆ 1, 2, 3 ಸ್ಟಾರ್ಟ್. ಒಂದೊಂದೇ ಹಾಕಿ, ಒಂದೊಂದೇ ಗಡ್ಬಡಿಲ್ಲ. ಕೈ ಹಿಂದ್ಗಡೆಗೆ, ಕೈ ಹಿಂದ್ಗಡೆಗೆ, ಕೈ ಹಿಂದ್ಗಡೆಗೆ. Last 10 seconds. 51, 52, 53, 54, 55, 57, 58, 59, 60. Okay.
26. January 26. Saturday. February 30. February 30. February 30. February 30. February. ವೆರಿ ಗುಡ್ ನೆಕ್ಸ್ಟ್ ಅಕ್ಟೋಬರ್ 31st. October 31st. Thursday. ಥರ್ಸ್ಡೇ December 25. Wednesday. ಗುಡ್ Tuesday. Saturday. ವೆರಿ ಗುಡ್ Thursday. May 1st. Wednesday. Good. May 13. Thursday. Monday. Very good. ವೆರಿ ಗುಡ್ ಇನ್ಯಾವತ್ತಿಗೆ ಊಟ
ಮುಂದಿನ ಭಾಗ ಹೋಗ್ತಾ ಇದ್ದೇನೆ. ಒಂದು 2 ಆಟದ ನಂತರ ನೇರವಾಗಿ ನಾವು ವೇದಿಕೆ ಕಾರ್ಯಕ್ರಮಕ್ಕೆ ತೆರಳ್ತಾ ಇದ್ದೇವೆ. ಇದನ್ನ ಮುಂದಿನ ಕಾರ್ಯಕ್ರಮನ ನಮ್ಮ ಸ್ಟಾಪ್ ಕಂಟೆಂಟ್ ಸ್ಟೆಫನ್ ಸರ್ ಅನುಭವಿಸ್ಕೊಡ್ತಿದ್ದಾರೆ. ಗೇಮ್ಸ್ ನಾವಾಡುವಲ್ಲ ಸರ್? ಎಲ್ಲರೂ ಕೇಳ್ತಾ ಇದ್ದಾರೆ ಅನ್ಸಲ್ಲ, ಹೇಳ್ತಾ ಇದ್ದಾರೆ ಅವರಿಗಿಲ್ವಾ ಅಂತ. ಸೊ ಸರ್ ಕುತ್ತಲೆ ಮಾಡುವ ಸರ್, ರಜನಿ ಸರ್ ಕುತ್ತಲೆ ಗೇಮ್ ಮಾಡುವ. ಸೊ ಒಂದೊಂದು ಬಲೂನ್ ಕೊಡ್ತೇನೆ ಸರ್, ಒಬ್ಬೊಬ್ಬರಿಗೆ ಬ್ಲೋ ಮಾಡಿ ಕೊಟ್ಟಿದ್ದಾಯ್ತು. ಯಾರಿಗೂ ದೊಡ್ಡ ಬಲೂನ್ ಇರ್ತದೆ ಈ ವಿಲ್ ಬಿ ದ ವಿನ್ನರ್. ಸೊ ಹ್ಯಾನ್ಸ್ ಅವರು ಜಡ್ಜ್ ಮಾಡಬೇಕು. ಟೈಮ್ ಏನಿಲ್ಲ ಸರ್, ಎಷ್ಟು ದೊಡ್ಡ ಆಗ್ತದೆ ಕೊಟ್ಬಿಡಿ. ಹೊಡೆದೋದ್ರೆ ಔಟ್ ಸರ್. ಕಷ್ಟ ಮೇಡಮ್ ಬಂದಿದ್ದಾರೆ. ಗೆಟ್ ಸೆಟ್ ಸರಿ ಬರ್ರಿ 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 ಇಡಿ ಸರ್ ಇಡಿ ಸರ್ ಬರ್ರಿ ಬರ್ರಿ
ಹಿಂದೆ ನೋಡಿ. ಸೈಜ್ ಮಾಡಿದ್ರೆ ಕರೆಕ್ಟ್ ಕರೆಕ್ಟ್. ಇದು ಲೆಂತ್ ವೈಸ್ ಇಬ್ಬರಿಗೆ ಕೊಡುವ ಹಾಗಾದ್ರೆ. ಓಕೆ, ಫಸ್ಟ್ AG ನಮ್ಮ ಶೈಲೇಶ್ ಸರ್, ಸೆಕೆಂಡ್ SN ಹೆಗ್ಡೆ ಸರ್, ಥರ್ಡ್ ಇಕ್ಬಾಲ್ ಸರ್ ಮತ್ತು ಪ್ರಕಾಶ್ ಸರ್. ಸೊ ಎಲ್ಲರಿಗೂ ಧನ್ಯವಾದಗಳು. ಈಗ ನೆಕ್ಸ್ಟ್ ಡಾನ್ಸ್ ಬೈ ಎನರ್ಸ್. ಬನ್ನಿ 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 ಬೇಗ. Back to Annam. Actually, I was at my native place, Bijapur. At that time, my father called and said, "Would you come to Chandler's Day?" I excitedly said yes. He said that then you should perform something in the event. I said, "Papa, I don't know how to dance. I don't know how to sing. I don't know how to narrate like my brother who did 5 years ago. His name is Tanmay. So what should I do?" At that time, my father put a message on WhatsApp that talent is, if you have talent, if the man has talent, then he should use it. If he doesn't use it, then he will fail his in life. So I decided to come here, and here I am. Coming to the matter, I want to say something about Guinness World Record. And it is not the world record of someone else. It is the world record of myself. So it is the world record on the topic of Rubik's Cube. We all know about Rubik's Cube. I will show once. This is what it is called, Rubik's Cube. And actually it was a group event in our school. So our school on the occasion of 25th year, they did 25 different programs. In that one was GWR, it's Guinness World Record. Actually, we did not only one record, we did 2 records. One, the art of it. Another is also the most contribution put in the pixel art for this. Now, basically, what is Guinness World Record? Guinness World Record is something
World Records. So we can take thousands of Guinness World Records by this small cube itself. So we can solve this Rubik's Cube obviously. So can you guess the fastest time for solving this Rubik's Cube? Any guess, someone? For solving this Rubik's Cube in the lower second. Any other guesses? 4 seconds. Huh? 4 seconds. 4 seconds. Max per 3.1. 3. Max per 3.13 seconds. It is very fast, and we didn't break that record actually. We broken another record. So actually, you can see here we can do an art of it. We can do many pixel. They are called pixel art mosaics. So we can do different pixel art mosaic on this this side of Rubik's Cube. So we are the first record. It is known as most contribution for rotating puzzle cube mosaic. So in a rotating puzzle cube mosaic means we should do an art on this face of the Rubik's Cube. It is known as pixel art. So this one chunk is known as pixel art. So what they will do, they will take a portrait and make different means pixel in it. Means like an eye consists of 500 pixels. It is according to the size of the eye. So by arranging it, they will give one sheet for us and they will make a pixel. So in the most contribution for the first Guinness World Record done by our school, Sri Siddhivinayaga Residential School. It is located in Kundapur. So in that record, most contributions for a puzzle cube mosaic. It was most contribution, and it was 1,228 people have contributed the Rubik's Cube, and they have created an art. And it was art of our late founder Sri Vedamurti H. Ramchandra Bhatt. So this is the first art. So I will say the second record. In the second record, it is known as largest dual-sided puzzle cube mosaic. In that, now I said that for solving this cube is only difficult. Now we should do an art. It is again difficult. So the difficulty increases here because in this art, what we should do is, if the art is already here, so at the other side of the cube, here also we should do an art such that in this part it should not be destroyed. So it was a very difficult task, and we have done it like 90.98 meters square. It was that much, it means 5 approximately, and it was made by 6,000 cubes. 6,000 cubes, and there were 40 participants in that cube event. So this is about our Guinness World Record. And the surprising part is that in that first phase was PV Sindhu, and the second phase means if it was PV Sindhu, then this was Dhyan Chand. In here means if this was the eyeball of PV Sindhu, then this will be part of Dhyan Chand, other part of Dhyan Chand. So it was like that. Means in a roundabout I want to say, take eyeball itself. The small eyeball was like 500 cubes. Only the small eyeball was made by 500 cubes. And now I will say about this Rubik's Cube. So this Rubik's Cube once I will solve and show.
ಚಪ್ಪಾಳೆ ಮೂಲಕ ಅಭಿನಂದನೆ ಸುಜಯ್ ಅವರಿಗೆ. So it is not that difficult, but if you know all the formulas, then it will be so easy. So I will now make it small r by n. And anybody guess what is the yes. Now I will show puzzle. ವಿಶೇಷ ಅಭಿನಂದನೆ ಸುಜಯ್ ಅವರಿಗೆ. ಮನಿ ಇಸ್ ಎ ಸ್ಮಾಲ್ ಕಾಯಿನ್, ಹೆಲ್ತ್ ಇಸ್ ಎ ಬಿಗ್ ಕಾಯಿನ್, ಲವ್ ಇಸ್ ಎ ಲಕ್ಕಿ ಕಾಯಿನ್, ಫ್ರೆಂಡ್ಶಿಪ್ ಎ ಸ್ವೀಟ್ ಕಾಯಿನ್. ಸುಜಯ್ ಇವರ ಪ್ರೆಸೆಂಟೇಷನ್ ಇಸ್ ಎ ಗೋಲ್ಡನ್ ಕಾಯಿನ್ ಫಾರ್ ದಿಸ್ ಇವೆಂಟ್. ಒಮ್ಮೆ ತಮ್ಮ ಚಪ್ಪಾಳೆ ಮೂಲಕ ಸುಜಯ್ರನ್ನು ಅಭಿನಂದಿಸಬೇಕಾಗಿ ನಾನು ಕೋರ್ತೇನೆ. Can anybody guess what is this? Yes. So we can do many arts by this. So it is only I did it from 4 cubes. But imagine 6,000 cubes at a height of 5 meters. So at last I said to my father, he congratulated me, and at last he asked, what lesson did you learn from this cube? At that time I said that it improves concentration and it improves some qualities and all. And he asked me what you have learned. At that time I really got to know that what is the main message by this. It says unity and leadership qualities. We know unity and leadership qualities. We have experience in sports and many games and all also. But unity, how Guinness World Records is related by unity. As I said, our which is record we have done by our school. It was a group event. Both was it was by group event. Imagine in 1,228 people, if one person has done a wrong formula, has put a wrong formula, or has done something, then what would have been at that time? We will not get the Guinness World Record. So, because of our unity and a good leader called Prithvish K. Sir, he is a good speed giver, and he was the main reason behind this success. So, without any unity and without any leadership, a good leader, how we can do Guinness World Record? So, it is only because of that. And secondly, I have also seen this quality not only in Guinness World Record but in Rotary Club also. In Rotary Club, in unity and leadership quality has changed an impossible to possible. The best example is the eradication of polio. The polio which had destroyed the whole earth by it was most powerful disease and it was very strong disease. It has been eradicated by the Rotarians itself. So thank you for giving me the opportunity. ಧನ್ಯವಾದಗಳು. Rotary Club on our Charter Night celebration. One photo.
ಕ್ಲಿಕ್ ಮಾಡಿ ನಿಮ್ಮ ಸ್ಟೇಟಸ್ನಲ್ಲೇ ಹಾಕಿ. ನಾವು ಸ್ಟಾರ್ಟ್ ದ ಟೈಮ್ 8:57 ಆಗಿದೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಟೈಮ್ನಲ್ಲಿ ನೋಡಿದರೆ ಸ್ಟೇಟಸ್ ಹೈಯೆಸ್ಟ್ ಯಾರಿದೆ ಅಂತ ನಾನು ಒಬ್ಬನೇ ನೋಡಿಲ್ಲ. ಅಲ್ಲಿ ಅವರು ಸದಸ್ಯರು ಹಾಡ್ತಾ ಇರ್ತಾರೆ, ನೀವು ಸೂಜಿ ಹಾಕೊಂಡು ಕೊಟ್ಟಿದ್ರೆ ಸಾಕು. ನಮ್ಮ ದೀಪಕ್ ಸರಿಗೆ ಅವ್ರದ್ದೊಂದು 2 ಬಟನ್ ಹೋಗಿದೆ ಅಂತೆ ಕೋಟಿಂದು. ಹೌದು, ಬೇಗ ಬೇಗ ಮೇಡಮ್ ನೀವು ಹಾಕ್ಬಿಟ್ಟು. ಅದು ಚಾರ್ಟ್ ಕೊಡ್ತಾರೆ. ಇಲ್ಲ ಇಲ್ಲ, ನಾವು ಯಾರು ಮೊದಲು ಹಾಕೊಡ್ತಾರೆ ಏನು ಇದು ಕಟ್ ಮಾಡ್ಕೊಡಿ, ದಾರ ಕಟ್ ಮಾಡ್ಕೊಳ್ಳಿ ಮತ್ತೆ. ಹೌದು ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಮೇಲಿನ ಹಾರಿದೆ. ಕೇಳುತ್ತಾ ಕೇಳುತ್ತಾ ಮೇಲಿನ ಹಾರಿದೆ ಹಾಡಿದೆ. ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಮೇಲಿನ ಹಾರಿದೆ. ಕೇಳುತ್ತಾ ಕೇಳುತ್ತಾ ಮೇಲಿನ ಹಾರಿದೆ ಹಾಡಿದೆ. ಟುವಿ 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 ಟುವಿ. ಮುಂದೆ ಮುಗಿದುದು ನಾಳೆಯ ಕನಸು ತುಂಬಿದ ಯೌವನ ಈ ದಿನ ನಮ್ಮ ಎನ್ನುತ್ತಾ ಹಾಡಿದೆ. ಆಗ ಹೊಸತನ ನೋಡಿದೆ. ಮುಂದೆ ಮುಗಿದುದು ನಾಳೆಯ ಕನಸು ತುಂಬಿದ ಯೌವನ ಈ ದಿನ ನಮ್ಮ ಎನ್ನುತ್ತಾ ಹಾಡಿದೆ. ಆಗ ಹೊಸತನ ನೋಡಿದೆ. 100 ಕಲ್ಪನೆ ಮಾಡಿದೆ, 100 ರಾಗವ ಹಾಡಿದೆ. 100 ಕಲ್ಪನೆ ಮಾಡಿದೆ, 100 ರಾಗವ ಹಾಡಿದೆ. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಮೇಲಿನ ಹಾರಿದೆ. ಕೇಳುತ್ತಾ ಕೇಳುತ್ತಾ ಮೇಲಿನ ಹಾರಿದೆ ಹಾಡಿದೆ. ಟುವಿ 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 ಟುವಿ. ಸೊ ಡ್ಯಾನ್ಸ್ ಮಾಡ್ತಾರೆ. ಮುಖ್ಯ ಅತಿಥಿ ಹಾಗೂ ನಮ್ಮ ಏಟಿಯವರಿಗೆ ಹೇಳ್ತಾ ಇದ್ದೇನೆ, ವಿಶೇಷವಾದಂಥ ಇನ್ನೂ ಪ್ರತಿಭೆ ಇದೆ. ಆದರೆ ಸಮಯದಿಂದ ನಾವು ಮೊಟಕುಗೊಳಿಸಿದ್ದೇವೆ. ನಾವು ನೇರವಾಗಿ ವೇದಿಕೆ ಕಾರ್ಯಕ್ರಮ ಬರ್ತಾ ಇದ್ದೇನೆ. ಇವತ್ತು ನಮ್ಮ ರೋಟರಿ ಅಧ್ಯಕ್ಷರ ರೋಟರಿ ದೀಪಕ್ ಲೋಕೇಶ್ ಸರ್ ಅವರು, ಕಾರ್ಯದರ್ಶಿರಂತ ರೋಟರಿ ರಾಕೇಶ್ ನಾಯ್ಕ್ ಸರ್ ಅವರು, ಹಾಗೂ ಟ್ರೆಸರರ್ ಆಗಿರ್ತ ರೋಟರಿ SN ಸರ್ ಅವರು, ಹಾಗೂ ಇವತ್ತಿನ ಇವೆಂಟ್ ಚೇರ್ಮನ್ ಆಗಿರ್ತ ರೋಟರಿ ಸ್ಟೆಫನ್ ಸರ್ ಅವರು, ಇವತ್ತಿನ ಮುಖ್ಯ ಅತಿಥಿಯಾಗಿರುವಂತಹ ರೋಟರಿ ಡಾಕ್ಟರ್ ಸತೀಶ್ ಕಿರ್ಕರ್ ಸರ್ ಅವರನ್ನ, ಅದೇ ರೀತಿ ಈಜಿ ಆಗಿರುವಂತಹ ರೋಟರಿ ಶೈಲೇಶ್ ಶಂದೀಪುರ್ ಅವರನ್ನ ತಮ್ಮ ಒಂದು ಚಪ್ಪಾಳೆ ಮೂಲಕ ವೇದಿಕೆಗೆ ಬರ್ಮಾಡಬೇಕಾಗುತ್ತೆ. Goodwill and better friendships will it be beneficial to all concerned. Thank you. Be seated.
ಆಡಲಿಕ್ಕೆ ನನಗೆ 3 ತಿಂಗಳಿದೆ, ಸಾರಿ 2.5 ತಿಂಗಳಿದೆ. ಅದರಲ್ಲಿ 6 ವೀಕ್ಲಿ ಮೀಟಿಂಗ್, 3 ಎಲ್ಲ ಹಿರಿಯರ ಹತ್ರ ನೆಗಾಡ್ತಾ ಇದ್ದಾರೆ. ಯಾಕಂದರೆ ಕರೆಕ್ಟಾಗಿ ಲೆಕ್ಕ ಹಾಕ್ಕೊಳ್ತಾ ಇದ್ದಾರೆ, ಬೇಗ ಮುಗಿದ್ರು ಸಾಕಾಗಿದೆ ಅಂತಾರೆ. ಅದರ ಮೊನ್ನೆನೂ ಹೇಳಿದ್ರು, ಚಾರ್ಟೆಡ್ ಇದು ನಿನ್ನ ಕೊನೆಯ ಮ್ಯಾಚ್, ಅದು ದೊಡ್ಡ ಮ್ಯಾಚ್ ಅಂದರೆ 1 ಡೇ ಮ್ಯಾಚ್ ಅಂತ ಹೇಳ್ಬೋದು. ಕೊನೆಯ ಮ್ಯಾಚ್ ಒಳ್ಳೇದಾಗಬೇಕಂದ್ರೆ ಅದ್ರ ನಿನ್ನೆಯಿಂದ ಎಲ್ಲರಿಗೂ ಫೋನ್ ಮಾಡ್ತಾ ಇದ್ದೀನಿ. ಆದರೆ ಇವತ್ತು ತುಂಬ ಹೊರತುಂಬಿತ್ತು, ಖುಷಿ ಆಗ್ತದೆ. ಆಗ ಇವತ್ತಿನ ಈ ಚಾರ್ಟೆಡ್ ನೈಟ್ 59ನೆಯ ನಮ್ಮದು ವಾರ್ಷಿಕೋತ್ಸವ ದಿನ ಆಗಿ ಆಚರಣೆ ಮಾಡಿ ಇಲ್ಲಿ ತನಕ ಒಳ್ಳೆಯದಾಗಿದೆ. ಇದು ವೇದಿಕಾರ್ಯಕ್ಕೆ ಗೆಸ್ಟ್ ಆಗಿ ಕರೆದವ ನಮ್ಮ ಧಾರವಾಡ ರೊಟೇರಿಯನ್ ಸತೀಶ್ ಇರ್ಕಲ್ ಅವರು. ತುಂಬ ಅವರಿಗೆ ಇವತ್ತು ಬರ್ಲಿಕ್ಕೆ ಆಗದೆ ಇದ್ರೂ 1 ಅವರ್ ಕ್ಲಬ್ ಅಂತಂದರೆ ಕೆಲವರು ಕ್ಲಬ್ಬಿಗೆ ತುಂಬ ಪ್ರೀತಿ. ಅದಕ್ಕೋಸ್ಕರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಬಂದಂಥ ಸತೀಶ್ ಇರ್ಕಲ್ಗೆ ನಮ್ಮ ಸದಸ್ಯರೆಲ್ಲ ಪರವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ AG ಅಸಿಸ್ಟೆಂಟ್ ಡ್ರೈವರ್ ಇವತ್ತು ಇವರು ಸುಮಾರು ಭೇಟಿಯನ್ನು ನೀಡಿದ್ದಾರೆ. ಇವರಿಗೂ ನಾನು ಲಾಸ್ಟ್ ಟೈಮ್ ನಮ್ಮ ರೈಲಾಗೆ ಕರೆದವಾಗ ಅವರ ಕಾಯರು ವಿಧಿವಶ ಆಗಿದ್ದರಿಂದ ಅವ್ರಿಗೆ ಬರಲಿಕ್ಕಾಗಲಿಲ್ಲ, ಅವರಿಗೆ ಹಾರ್ಡ್ಲಿ ಕಂಡೋಲೆನ್ಸ್. ಆದ್ರೂ ಇವತ್ತು ಈ ಒಂದು ನಮ್ಮ ಚಾರ್ಟರ್ಡಿಗೆ ಕರೆದವಾಗ ಸುಮಾರು ಖುಷಿಯಿಂದ ಇವತ್ತು ಬಂದಿದ್ದಾರೆ. ಅವ್ರಿಗೂ ನಾನು ನಮ್ಮ ಎಲ್ಲ ಸದಸ್ಯರಾಗಿ ಸ್ವಾಗತವನ್ನು ಕೋರುತ್ತೇನೆ. ವೆಲ್ಕಮ್ ಸರ್. ಹಾಗೂ ನನ್ನ ಸಹಪಾಠಿಗಳು ರಾಜೇಶ್ ನಾಯ್ಕ್ ಸೆಕ್ರೆಟರಿ, ಟ್ರೆಜರರ್ ಸೆನ್ಸರ್, ಹಾಗೂ ಇವತ್ತಿನ ಇವೆಂಟ್ ಚೇರ್ಮನ್ ಸ್ಟೆಫನ್ ರೊಡ್ರಿಗಿಸ್, ಹಾಗೂ ನಮ್ಮ ರೊಟರಿಯನ್ ಸತೀಶ್ ಇರ್ಕಲ್ ಒಟ್ಟಿಗೆ ಬಂದಿದ್ದಾರೆ. ವಿನಾಯಕ್ ಮಹೇಂದ್ರಕರ್ ಧಾರವಾಡ ಸೆಂಟ್ರಲ್ಲಿಂದ ರೊಟರಿಯನ್ ಆಗಿ ಆಗಿ ಪ್ರೆಸಿಡೆಂಟ್ ಅವರು, ಅವ್ರಿಗೆ ನಾವು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇವತ್ತು ಬಂದಂಥ ನನ್ನ ಹಿರಿಯ ರೊಟರಿಯನ್ಸ್ ಅವರ ಆಶೀರ್ವಾದದಿಂದಲೇ ಇಲ್ಲಿ ತನಕ ನಾನು ಈ ಮುಗಿಸ್ತಾ ಬಂದಿದ್ದೀನಿ. ಇನ್ನೂ 2.5 ತಿಂಗಳಿದೆ. ಅವರಿಗೆ ನಾನು ನನ್ನ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಅಪರೂಪಂತೆ ಬರುವಂಥ ನಮ್ಮ ಏನ್ಸ್ಗಳು ಮನೆಯಿಂದನೇ ಎಲ್ಲರಿಗೂ ರೊಟ್ಟಿ ಅಂದ ತಕ್ಷಣ ಎಲ್ಲ ಬೆಂಕಟ್ಟು ಕಳಿಸ್ತಾರೆ, ಹೋಗಿ ಇವತ್ತು ಮೀಟಿಂಗ್, ಬುಧವಾರ ಮೀಟಿಂಗ್ ಅಂತೇಳಿ. ಅವರು ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ನೀವೆಲ್ಲ ಬಂದಿದ್ದೀರಿ. ತುಂಬ ಹೃದಯದ ಸ್ವಾಗತ. ನಿಮ್ಮ ಮಕ್ಕಳನ್ನು ನಾನು ಸ್ವಾಗತ ಕೊಡ್ತಾ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ನಾನು ಈಗ ಮುಂದಿನ ಕಾರ್ಯಕ್ರಮಕ್ಕೆ ತೆರಳ್ತಾ ಇದ್ದೇನೆ. ಒಂದು ಬ್ರೀಫ್ ರಿಪೋರ್ಟ್ ಆಫ್ ಅವರ್ ಕ್ಲಬ್ ಬಗ್ಗೆ ನಮ್ಮ ಸೆಕ್ರೆಟರಿ ಆದ ರೋಟರಿ ನಾಗೇಶ್ ನಾಯ್ಕ್ ಅವರು ವಾಚಿಸಲಿದ್ದಾರೆ. ನಮ್ಮ ಕ್ಲಬ್ಬಿನ ಒಂದು ರಿಪೋರ್ಟ್, ಒಂದು 5 ನಿಮಿಷದ ರಿಪೋರ್ಟನ್ನು ನಿಮ್ಮ ಮುಂದೆ ಇಡ್ತಿದ್ದಾರೆ. ನಮ್ಮ ರೋಟರಿ ಪಾರ್ಕಲ್ಲಿ ಆ ದಿನವನ್ನು ಆಚರಿಸಿದ್ದೇವೆ. ಇನ್ನೊಂದು ಡಾಕ್ಟರ್ಸ್ ಡೇ. ನಮ್ಮ ಹೊನ್ನಾವರ ತಾಲೂಕಿನ ಎಲ್ಲ ಡಾಕ್ಟರ್ಸ್ಗಳಿಗೂ ಭೇಟಿಯಾಗಿ, ನಮ್ಮ ರೋಟರಿ ಮೆಂಬರ್ಸ್ ಭೇಟಿಯಾಗಿ ಅವರಿಗೆ ಶುಭ ಕೋರಿದ್ದೇವೆ. ಡಾಕ್ಟರ್ಸ್ ಡೇ ದಿನ ವುಮೆನ್ಸ್ ಡೇ ಸೆಲೆಬ್ರೇಷನನ್ನು ನಾವು ನಮ್ಮ ರೋಟರಿ ಕ್ಲಬ್ಬಲ್ಲೇ ಆಚರಣೆ ಮಾಡಿದರು. ಎಲ್ಲ ಆ್ಯಂಡ್ಸ್ಗೆ ಕರೆಸಿದ್ರು. ಮತ್ತು ಅವತ್ತು ನಾವು ನಮ್ಮ ರೋಟರಿಯನ್ ರಮೇಶ್ ನಾಯ್ಕ್ ಸರ್ ಅವರ ಮಿಸಸ್ ಅವರು ಮಾಡಿದ್ದ ಕಾರ್ಯಕ್ಕಾಗಿ ಅವರನ್ನು ನಾವು ಆ ದಿನ ಸನ್ಮಾನ ಸಹ ಮಾಡಿದ್ದೆವು. ಇನ್ನೊಂದು ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಸಹ ನಮ್ಮ ಡಾಕ್ಟರ್ಸ್ ಅರೇಂಜ್ ಮಾಡಿದರು. ಅದು ವುಮೆನ್ಸ್ಗೆ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಸಹ ನಮ್ಮ ಡಾಕ್ಟರ್ಸ್ ಪ್ರೋಗ್ರಾಮನ್ನು ಮಾಡಿದ್ದಾರೆ. ಫಂಡ್ ರೈಸಿಂಗ್ ಪ್ರೋಗ್ರಾಮಲ್ಲಿ ನಾವು ಯಕ್ಷಗಾನ ಅಂತ ಒಂದು ಇವೆಂಟ್ ಮಾಡಿ ನಮ್ಮ ಕ್ಲಬ್ಬಿಗೆ ಫಂಡ್ ರೈಸಿಗಾಗಿ ತುಂಬ ಚೆನ್ನಾಗಿ ಸಕ್ಸಸ್ ಆಗಿ ನಡೆಸಿದ್ದೇವೆ. ಪಬ್ಲಿಕ್ ಇಮೇಜ್ ಪ್ರೋಗ್ರಾಮಲ್ಲಿ ತುಂಬ ಪ್ರೋಗ್ರಾಮನ್ನು ನಡೆಸಿದ್ದೇವೆ. ಅದರಲ್ಲಿ ಕೆಲವೊಂದನ್ನು ಮಾತ್ರ ಹೈಲೈಟ್ ಆಗಿ ಹೇಳ್ತೇನೆ. ಮೊದಲನೇದಾಗಿ ಸೈಕಲ್ ರೇಸ್. ಅದು ನಮ್ಮ ಅಧ್ಯಕ್ಷರ ಒಂದು ಕನಸಾಗಿತ್ತು. ನಾನು ಈ ವರ್ಷ ಕ್ಲಬ್ ಪ್ರೆಸಿಡೆಂಟ್ ಆದಮೇಲೆ ಒಂದು ಇವೆಂಟ್, ನಾನು ಸೈಕಲ್ ರೇಸ್ ಅಂತ ಒಂದು ಇವೆಂಟ್ ಮಾಡಬೇಕು ಅಂತ. ಅದು ತುಂಬ ರಿಸ್ಕಿ ಇವೆಂಟ್ ಇತ್ತು. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ
ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟು ಆಲ್ ಡಿಸ್ಟ್ರಿಕ್ಕಿಂದ ಪಾರ್ಟಿಸಿಪೆಂಟ್ ಬಂದಿದ್ದರು. ಅದರಲ್ಲಿ ಸುಮಾರಾಗಿ 150 ಮೆಂಬರ್ಸ್ ಪಾರ್ಟಿಸಿಪೆಂಟ್ ಬಂದು ಹೊನ್ನಾವರದಿಂದ ಕುಮಟಾ ಆ್ಯಂಡ್ ಕುಮಟಾ ಟು ಹೊನ್ನಾವರ ಬ್ಯಾಕ್ ಅದನ್ನು ನಾವು ಅರೇಂಜ್ ಮಾಡಿದ್ದೇವೆ. ಅದು ತುಂಬ ಕಷ್ಟಪಟ್ಟು ಅರೇಂಜ್ ಮಾಡಿದ್ದೇವೆ ಹಾಗೂ ಆ ಕಾರ್ಯಕ್ರಮ ಕೂಡ ತುಂಬ ಸಕ್ಸಸ್ ಆಗಿದೆ. ರೈಲಾ ಕ್ಯಾಂಪ್ ಸಹ ನಾವು 1 ವೀಕ್ ರೈಲಾ ಕ್ಯಾಂಪ್ ಈಗ ಲಾಸ್ಟ್ ಮಂತಲ್ಲೇ ಅರೇಂಜ್ ಮಾಡಿ ಬೇರೆ ಬೇರೆ ಸ್ಕೂಲಿಂದ, ಹಳ್ಳಿ ಸ್ಕೂಲಿಂದ ಹಾಗೂ ಬೇರೆ ಎಲ್ಲ ಕಡೆ ಸ್ಕೂಲ್ಗಳಿಂದ ಮಕ್ಕಳು ಬಂದು ಅದರ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ. ಇನ್ನೊಂದು ನೆಕ್ಸ್ಟ್ ಮಂತ್ ಒಂದು ಪ್ರೋಗ್ರಾಮ್ ನಡೀಲಿಕ್ಕಿದೆ, ಫ್ರೀ ಐ ಕ್ಯಾಟ್ರಾಕ್ಟ್ ಸರ್ಜರಿ ಕ್ಯಾಂಪ್. ಇದು ಸಹ ಮೇ 10, 11, 12 ಸೈಂಟ್ ಇಗ್ನೇಷಿಯಸ್ ಹಾಸ್ಪಿಟಲಲ್ಲಿ ಅದರ ಇವೆಂಟ್ನ ಡಾಕ್ಟರ್ ಕಿರಣ್ ಬರ್ಕೂರ್ ಸರ್, ಪ್ರೊಟರಿಯನ್ ಡಾಕ್ಟರ್ ಕಿರಣ್ ಬರ್ಕೂರ್ ಸರ್ ಅದನ್ನು ಉಸ್ತುವಾರಿಯಲ್ಲಿ ಸೈಂಟ್ ಇಗ್ನೇಷಿಯಸ್ ಹಾಸ್ಪಿಟಲಲ್ಲಿ ನಡೆಯಲಿದೆ. IMA ಮೀಟ್ ಸಹ ನಮ್ಮ ರೋಟರಿ ಕ್ಲಬ್ಬಲ್ಲಿ ನಡೀತಾ ಇದೆ. ಆಮೇಲೆ ಇನ್ನೊಂದು ಮುಖ್ಯವಾದ ಇವೆಂಟ್ ಅಂದರೆ ನಮ್ಮ ರೋಟರಿ ಹಿಸ್ಟ್ರಿಯಲ್ಲಿ ನಮ್ಮ ಹೊನ್ನಾವರ ರೋಟರಿ ಕ್ಲಬ್ ಹೇಳ್ಬೋದು ಅಥವಾ ಡಿಸ್ಟಿಕ್ ರೋಟರಿ ಕ್ಲಬ್ ಆಗ್ಬೋದು ಅಥವಾ ಇಂಟರ್ನ್ಯಾಷನಲ್ ರೋಟರಿ ಕ್ಲಬ್ ಹಿಸ್ಟ್ರಿಯಲ್ಲೇ ನಾವು ಈ ಸಲ ಒಂದು ಪ್ರೋಗ್ರಾಮನ್ನು ಅರೇಂಜ್ ಮಾಡಿದ್ರು. ಅದು ಕೆಟಲ್ ಫೀಡಿಂಗ್ ಮತ್ತು ಕೆಟಲ್ ಎಕ್ಸಿಬಿಷನ್. ಅದು ನಮ್ಮ ರೋಟರಿ ಕ್ಲಬ್ ವತಿಯಿಂದ ಅರೇಂಜ್ ಮಾಡಿ ಅದನ್ನು ತುಂಬ ಸಕ್ಸಸ್ ಆಗಿ ಆಲ್ ಓವರ್ ವರ್ಲ್ಡ್ ಅಲ್ಲಿ ಗೊತ್ತಾಗಿದೆ ನಮ್ಮ ಹೊನ್ನಾವರ ರೋಟರಿ ಕ್ಲಬ್ ಒಂದು ಕೆಟಲ್ ಶೋ ಕ್ಯಾಂಪ್ ನಡೆಸಿದೆ ಅಂತ. ಇದು ನಮ್ಮ ಕ್ಲಬ್ಗೆ ಒಂದು ತುಂಬ ಹೆಮ್ಮೆಯ ವಿಷಯ. ಆ ಇವೆಂಟಲ್ಲಿ ಲೋಕಲ್ ಬ್ರೀಡ್ ಕೆಟಲ್ಸ್ ಪ್ಲಸ್ ಕ್ರಾಸ್ ಬ್ರೀಡ್ ಕೆಟಲ್ಸ್ ಪ್ಲಸ್ ಬಫೆಲೋಸ್, ಕಾಫ್ ಮತ್ತು ಮಿಲ್ಕಿಂಗ್ ಕಾಂಪಿಟೇಷನ್ ಸಹ ಇಟ್ಟಿದ್ರು. ಹೊನ್ನಾವರ ಲೆವೆಲಲ್ಲಿ ತುಂಬ ಸಕ್ಸಸ್ ಆಗಿ ನಡೆದಿದೆ. ಆಮೇಲೆ ಅದೇ ರೀತಿಯಲ್ಲಿ ನಾವು ನಮ್ಮ ರೇಬಿಸ್ ಅವೇರ್ನೆಸ್ ಪ್ರೋಗ್ರಾಮ್, ಈಗ ಎಲ್ಲ ಕಡೆ ಡಾಗ್ ಸಾಕೋದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಮನೆಯಲ್ಲಿ. ಅದಕ್ಕಾಗಿ ನಾವು ಸ್ಕೂಲಿಗೆ ಹೋಗಿ 3 ಹೈಸ್ಕೂಲ್, ಅರೆಂಗಡಿ ಹೈಸ್ಕೂಲ್, ಚಂದಾವರ ಹೈಸ್ಕೂಲ್ ಮತ್ತು ಹೊಟ್ಕೇಶ್ವರ ಹೈಸ್ಕೂಲ್, ಅಲ್ಲಿ ಹೋಗಿ ನಾವು 3 days ರೇಬಿಸ್ ಅವೇರ್ನೆಸ್ ಪ್ರೋಗ್ರಾಮನ್ನು ಹೈಸ್ಕೂಲ್ ಸ್ಟೂಡೆಂಟ್ಗೆ ನಾವು ಕೊಟ್ಟಿದ್ದೇವೆ. ಅದರಿಂದ ತುಂಬ ಮಕ್ಕಳಿಗೂ ಸಹ ತುಂಬ ಉಪಯೋಗ ಆಗಿದೆ. ಕ್ಯಾಂಪ್ ನಡೆದಾದ್ಮೇಲೂ ಸಹ ನನ್ನನ್ನು ಫೋನ್ ಮಾಡಿ ಕೆಲವರು ಮಕ್ಕಳು ಕೇಳಿದ್ದಾರೆ. ಆಮೇಲೆ ಹ್ಯಾಪಿ ಸ್ಕೂಲ್ ಪ್ರಾಜೆಕ್ಟ್ ನಾವು 2 ಸ್ಕೂಲಿಗೆ ಈ ವರ್ಷ ಮಾಡಿದ್ದೇವೆ. ಒಂದು ಕವಳಕ್ಕಿ ಹೈಸ್ಕೂಲ್ ಆ್ಯಂಡ್ ಚಂದ್ರಾಣಿ ಪ್ರೈಮರಿ ಸ್ಕೂಲ್. ಅದು ಸಹ ತುಂಬ ಸಕ್ಸಸ್ ಆಗಿ ನಡೆದಿದೆ. ಆಮೇಲೆ ಹೊತ್ಕೇಶ್ವರ್ ಸ್ಕೂಲಿಗೆ ನಾವು ಒಂದು ಅಲ್ಮಿರಾವನ್ನು ಅವ್ರ ಆಫೀಸ್ ಡಾಕ್ಯುಮೆಂಟ್ಸ್ಗಾಗಿ ಅವರಿಗೆ ಡೊನೇಟ್ ಮಾಡಿದ್ದೇವೆ. ಆಮೇಲೆ ಪಲ್ಸ್ ಪೋಲಿಯೋ ಪ್ರೋಗ್ರಾಮನ್ನು ನಾವು ಹೊನ್ನಾವರ ಬಸ್ ಸ್ಟ್ಯಾಂಡಲ್ಲಿ 6 days ನಮ್ಮ ರೋಟರಿ ಕ್ಲಬ್ನಿಂದ ಕ್ಯಾಂಪ್ ನಡೆಸಿ ಪಲ್ಸ್ ಪೋಲಿಯೋ ಅವೇರ್ನೆಸ್ ಪ್ರೋಗ್ರಾಮನ್ನು ಸಹ ನಾವು ನಡೆಸಿದ್ದೇವೆ. ಲಾಸ್ಟ್ 4 months ಬ್ಯಾಕ್ ನಮ್ಮ ಕ್ಲಬ್ಬಲ್ಲಿ ಯೋಗ ಕ್ಯಾಂಪ್ ಸಹ 6 days ಯೋಗ ಕ್ಯಾಂಪ್ ಸಹ ತುಂಬ ಚೆನ್ನಾಗಿ ನಡೆಸಿ ಅದರ ಸಕ್ಸಸ್ ಆಗಿದೆ. ಆಮೇಲೆ ಮುಖ್ಯವಾದ ಒಂದು ವಿಷಯ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಕಳೆದ 35 ವರ್ಷದಿಂದ ಎಂಡೋಸಲ್ಫಾನ್ ಪೇಷಂಟ್ ಗಂಗೂಬಾಯಿ ಗೌಡ ಒಂದೂರಲ್ಲಿ ಅವರು ಬೆಡ್ ರೆಸ್ಟಲ್ಲಿ ಇದ್ದಾರೆ. ಕಳೆದ 35 ವರ್ಷದಿಂದ, ಅವ್ರ ಏಜ್ ಸಹ 35 ವರ್ಷ. ಅದು ನಮಗೆ ಪೇಪರಲ್ಲಿ ಹೈಲೈಟ್ ಆಯಿತು, ಮೀಡಿಯಾದಲ್ಲಿ ಹೈಲೈಟ್ ಆಯಿತು. ಅದೇ ರೀತಿ ನಮ್ಮ ರೋಟರಿಯನ್ ರಮೇಶ್ ನಾಯ್ಕ್ ಸರ್ ಅವ್ರದ್ದೊಂದು ಇಚ್ಛೆ ಇತ್ತು, ಅವರಿಗೇನಾದರೂ ಡೊನೇಟ್ ಮಾಡಬೇಕು ಅಂತ. ಅವರು ಸಹ ನನ್ನ ಕಾಂಟ್ಯಾಕ್ಟ್ ಮಾಡಿದರು. ಆಮೇಲೆ ನಾವು ಕ್ಲಬ್ ವತಿಯಿಂದ ಎಲ್ಲ ಸೇರಿ ಆಮೇಲೆ ರಮೇಶ್ ನಾಯ್ಕ್ ಸರ್, ರೋಟರಿಯನ್ ರಮೇಶ್ ನಾಯ್ಕ್ ಸರ್ ಮತ್ತು ಅವ್ರ ಫ್ಯಾಮಿಲಿ ಕಡೆಯಿಂದ ಒಂದು ವಾಟರ್ ಪೆಟ್ ಸಹ 5000 rupees ವಾಟರ್ ಪೆಟ್ ಅವರಿಗೆ ಡೊನೇಟ್ ಮಾಡಿದ್ವಿ. ಆಮೇಲೆ ನಮ್ಮ ಕ್ಲಬ್ ಮೆಂಬರ್ಸ್ ಎಲ್ಲ ಸೇರಿ ಒಂದು ಅವರಿಗೆ ಬೆಡ್ ಕಾಟನ್ನು ಡೊನೇಟ್ ಮಾಡಿದ್ವಿ. ಹಾಗೂ ಡಾಕ್ಟರ್ ಕಿರಣ್ ಬರ್ಕೂರ್ ಸರ್ ಅವರು ಸ್ಪೆಷಲ್ ಆಗಿ ಕೆಲವೊಂದು ಅವ್ರ ಡೈಲಿ ಯೂಸ್ ಐಟಮ್ಸ್ ಪ್ಯಾಂಪರ್ಸ್ ಅದನ್ನು ಕಲೆಕ್ಟ್ ಮಾಡಿಕೊಟ್ರು. ಮತ್ತು 1 ವರ್ಷಕ್ಕೆ ಎಷ್ಟು ಬೇಕು ಅಷ್ಟನ್ನು ಅವರು ಸಪ್ಲೈ ಮಾಡಿದ್ದಾರೆ. ಇನ್ನು ಮುಂದೂ ಸಹ ಬೇಕಾದ ನಾನು ಸಪ್ಲೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗೂ ನಮ್ಮ ರೋಟರಿಯನ್ ಮೆಂಬರ್ಸ್ ಎಲ್ಲ ಸೇರಿ ಪೇಷಂಟ್ಗೆ ಹಾಕಲಿಕ್ಕೆ ಶರ್ಟ್ ಬೇಕಿತ್ತು, ಆ ಶರ್ಟನ್ನು ಸಹ ಡೊನೇಟ್ ಮಾಡಿದ್ದಾರೆ.
ಮತ್ತು ನಾವು ಒಂದು ಸಹ ಅವ್ರಿಗೆ ನಾವು ಡೊನೇಟ್ ಮಾಡಲಿಕ್ಕೆ ಹೋದಾಗ ಸ್ಥಿತಿ ನೋಡಿದರೆ ತುಂಬ ಕ್ರಿಟಿಕಲ್ ಇತ್ತು, ನಾವು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಾವು ಅವರಿಗೆ ಒಂದು ಫ್ಯಾನ್ ಸಹ, ಸ್ಟ್ಯಾಂಡಿಂಗ್ ಫ್ಯಾನ್ ಸಹ ಡೊನೇಟ್ ಮಾಡಿದ್ದೇವೆ. ಹಾಗೂ ಇನ್ನೊಂದು ಎಂಡೋಸಲ್ಫಾನ್ ಪೇಷಂಟ್ ಇದ್ರು, ಅವರು ಸಹ ಸೇಫ್ ಸ್ಟಾರ್ ಫ್ರೆಂಡ್ಸ್ ವತಿಯಿಂದ, ನಮ್ಮ ರೋಟರಿ ಕ್ಲಬ್ ವತಿಯಿಂದ ಅವರಿಗೂ ಸಹ ನಾವು ಸೇಮ್ ಐಟಮ್ಸನ್ನು ಡೊನೇಟ್ ಮಾಡಿದ್ದೀವಿ. ಮತ್ತು ಇನ್ನು ಮುಂದೆ ಸಹ ನಮ್ಮ 2-3 ತಿಂಗಳಲ್ಲಿ ನಾವು ಇನ್ನೂ ಹೆಚ್ಚಿಗೆ ವರ್ಕನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದ. ಅಧ್ಯಕ್ಷರಾಗಿ AG-ಯಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸ್ತಾ ಬಂದವರು ನಮ್ಮ ಶೈಲೇಶ್ ಹದಿಪುರ್ ಸರ್ ಅವರು. ಹಾಗೆ ರೋಟರಿಯಲ್ಲೂ ಸಹ ಮುಖ್ಯವಾಗಿರುವಂತಹ ರೋಟರಿ ಡಾಕ್ಟರ್ ಸತೀಶ್ ಇರ್ಕಲ್ ಸರ್ ಅವರು. ನಾನು ರೋಟರಿ AG ಆಗಿರುವಂತಹ ಶೈಲೇಶ್ ಹದಿಪುರಲ್ಲಿ ವಿನಂತಿಸುತ್ತಿದ್ದೇನೆ, ನಮ್ಮ ರೋಟರಿ ಡಾಕ್ಟರ್ ಸತೀಶ್ ಇರ್ಕಲ್ ಅವರ ಪರಿಚಯವನ್ನು ನೀಡಲು ನಾನು ಕೋರ್ತಾ ಇದ್ದೇನೆ. You are the next president, 60th president. First of all, greetings from the district governor, our DG Rotary Nasir Bhai, who congratulates Rotary Club of Honavar on completion of 59 glorious years in the history of 3170. Big round of applause, very inshallah. Dignitaries on the dais, the district governor, special representative, Rotarian Dr. Satish Irkal from Dharwad. I request everybody to give a big round of applause because he is one of the most busiest doctors and he has made it today to Honavar. And what could be a coincidence, I would like to tell you that me and Dr. Satish are doing a hat-trick of Charter Night celebrations in our Uttar Kannada district. It's a hat-trick of celebrations. We have done continuously 3 Charter Nights programs all together and we are sharing the same stage. I'm very, very proud for this, to share the stage with you. My dear President, Rotarian Deepak, Secretary Rotarian Rajesh, Secretary Sir, and my good friend Stephen. I have been given opportunity to introduce Rotarian Dr. Satish, but before that I would like to give my suggestions and comments on this past 10 months of our period. I was lucky enough and fortunate enough to take as an assistant governor of this prestigious club of Rotary Club of Honavar, which DG had bestowed upon me to become an assistant governor, and I'm very, very happy for that. And thank you all you wonderful members for supporting us and making this year a memorable one. First, when we took over and I met Deepak and Rajesh, they said, "Sir, maka te Rotary badal kai khabar na, maka te bhai dista sagal karcha kar, ek karcha te kai khabar na." So now this was a member speaking. This was a member speaking that he doesn't know anything about Rotary, he doesn't know anything about this. But now, after sitting on this chair, the member has transformed himself as a Rotarian. And today he is a Rotarian by this thing. Today Deepak has become a fully fledged Rotarian and Rajesh also become a fully fledged Rotarian because the kind of work, exemplary work, as he said, that first 6 months was a test cricket and he started now on, he changed formats and he came down to T20 format. It's a very, very good thing. Rotary Club of Honavar has been regularly doing service-oriented projects, but public awareness and public image building was a requirement of Rotary Club of Honavar, which we had discussed long time back. And a wonderful cycle race organized by Deepak. It was really, really heartwarming and it is being appreciated well in the district. I congratulate Deepak, Rajesh and all his team for doing a wonderful job. And we are in the last quarter and we have almost 2.5 months to do even better. My one suggestion is the contribution to the TRF, which you had given around $10, can be increased to around $25 because if you can do it, we can get recognition from the district as this thing. And
Today I got a list of 0 contributing clubs all over the district, and I'm very happy to say that Rotary Club of Honavar doesn't come in that contribution list. So very good thing, and you people are doing extremely well. Keep up the good work, and we'll try to do in this 2.5 months. We'll try to do much better things. So let us come back to this wonderful personality whom I am bringing the opportunity to introduce. This wonderful personality doesn't require much of introduction because he himself is a personality to watch. Whenever Satish walks and whenever he comes, he has an aura within himself. He carries an aura. Doctor, you are always smiling, and you have a wonderful personality. Dr. Satish completed his MBBS from Sri M.B. Patil Medical College, Bijapur in the year 1996, and then he went on to do his Masters in Orthopedics from JNMC Belgaum in the year 2001. And he completed his hospital management from Indira Gandhi National University in the year 2002. He is the proprietor and the chief consultant orthopedic surgeon of Shriya Multi-Speciality Hospital at Dharwad. He is the director of Shriya College of Nursing and Paramedical College of Dharwad, MPC India Co. Private Limited. A vice chairman for Sanchaya Dharwad Scan Center. Government of Karnataka has appointed Dr. Irkal as Home Guard Department Staff Officer Medical for Dharwad District in the year 2010. For his exemplary work, he has been recognized with the Chief Minister's Gold Medal in the year 2021. Ladies and gentlemen, I would like to big round of applause for this wonderful achievement. He is the Chief Commandant in Civil Defence for Dharwad District, May 2020, a trustee of SSK Samaj Dharwad, actively involved in many social organizations to serve the community at large. He is the president of the Hubli Dharwad Orthopedic Association in the year 2017-2019. He won the best district chapter award from the Karnataka Orthopedic Association in the year 2018-19. Has presented many papers in the states and national level in the field of orthopedics. Presently president of the Indian Medical Association Dharwad. Now let us come to his Rotary career. He joined Rotary Club of Dharwad Central in the year 2002. Was the president in the year 2008-2009. Satish is a major donor and a Paul Harris Society member. Awards. He won the Best President Award, Membership Development, Membership Retention, Presidential Citation, Best Rotarian of the Club in 2006-2007, Best Past President Golden Trophy at the club level in the year 2014-15. Recipient of the Rotary International District Service Foundation Award 2008-2009, Avenue of Citation for the Individual Rotarian Award in the year 2014-15, Avenues of Service Award in the year 2021-22. He has a wonderful global grants as a primary contract and successfully completed 2 global grants projects. As BGT Medical Mission Team, he has served in a different country such as Nigeria in the year 2018. He served as an assistant governor in the year 2011-12, served as a district secretary events in the year 2014-15, served as a governor's aide during the year 2015-16, and DCC Global Grants in the year 2016-17, DCC Charter Night in the year 2018-19, DCC Interact in the year 2019-20, and as a district secretary annual giving the year 2020-21, he was instrumental in collecting total TRF contribution to the district close to $1 million. $1 million, ladies and gentlemen, and he has produced around 39 major donors. That also requires a big round of applause. 39 major donors into $10,000. Assistant District Trainer for the District 3170 2022-23. Presently, he is the DCC Presidential Citation during the 23-24. I request the Secretary to please give your goals so that we can get the citation as early as possible. Presently, he is okay. I finished that. Happily married to Lieutenant Dr. Vani. She is not here today, but normally she is always there with Satish. Today, I think his son has come, so she has not made it here. Happily married to Rotary Dr. Vani. She is an anesthesiologist and the charter president of the Rotary Club of Dharwad Heritage. Satish is blessed with the son Aniket, who is doing his BTech Mechatronics at VIT Chennai, and daughter Anisha studying in the 10th standard.
Ladies and gentlemen, please put your hands together for this wonderful personality, Reverend Dr. Satish Irikar. And one more thing, few years down the lane, if Satish wants to visit our club, there will be a prefix before Rotarian Doctor and there will be another prefix. Can anybody tell what will be the prefix? Oh, that's fantastic. Give a round of applause. So we can expect him as a prefix or Satish as DGN or DGND or DGE. So next time, you also pray, we also pray that whenever he comes to a club, that prefix is attached to his name. ನಮ್ಮ ಇಲ್ಲಿ ಒಂದು ಗುಣ ಇದೆ, ಇಲ್ಲಿ ಬಂದ ನಾವು ಹೇಳಿದಂತ ವ್ಯಕ್ತಿಗಳೇ ಮುಂದೆ ಟೀಕೆ ಆಗ್ತಾ ಇದ್ದಾರೆ. ಯಾಕೆಂದ್ರೆ ಇನ್ನೊಮ್ಮೆ ಶರತ್ ಬೈರನ್ನ ನಾವು ಇಲ್ಲಿ ಇದೇ ವೇದಿಕೆಯಲ್ಲಿ ಗೌರವಿಸಿ ನಮ್ಮೆಲ್ಲರ ಸಮ್ಮುಖದಲ್ಲಿ ನಾವು ಮುಂದೆ ಡಿಜಿ ಆಗಿ ಬರಬೇಕಂತ ನಾವು ಎಲ್ಲ ಸಮ್ಮುಖದಲ್ಲಿ ಹೇಳಿದ್ರು. ಈಗ ಡಿಜಿ ಆಗಿ ಅವರು ಮುಂದೆ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ನಾವು ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಪವಿತ್ರ ದಿನ ನಾವೆಲ್ಲರ ಸಮ್ಮುಖದಲ್ಲಿ ಹೇಳ ಬಯಸ್ತೇವೆ, ಮುಂದೆ ನೀವು ಡಿಜಿ ಆಗಿ ನಮ್ಮ ರೋಟರಿ ಕ್ಲಬ್ಗೆ ಬರುವಂತಾಗಲಿ ಅಂತ ಹೇಳಿ ನಾವು ಆಶಿಸ್ತೇವೆ. So I thank Rotarian Stephen for calling me for this wonderful Charter Night celebration. बुलाते रहो, आएंगे definitely. Deepak, you are doing a wonderful job. More 2 months to there, so we can do much better in these 2 months. So before, always during conferences or anything, wherever we go, Stephen says that, sir, तुम खाने बनका. That is how he always says on the conference and also everywhere. But today he never told me to sing. I don't know why. आपने बोला नहीं यार, लेकिन फिर भी हम लोग गाएंगे. Okay, with your permission, sir. लिस्ट की बात नहीं, हम लोग हैं यहाँ पर. Because I'm thankful for all the members for calling me to this wonderful club. This wonderful club has a lot of history. So I end my speech with this wonderful song. बीच राह में दिलबर बिछड़ जाए कहीं हम अगर और सोनी सी लगे तुम्हें जीवन की ये डगर, हम लौट आएंगे तुम यूं ही भुलाते रहना, कभी अलविदा ना कहना, कभी अलविदा ना कहना. चलते चलते मेरे गीत याद रखना, कभी अलविदा ना कहना, कभी अलविदा ना कहना. ಥ್ಯಾಂಕ್ ಯು, ಧನ್ಯವಾದ ಸರ್. ಶರತ್ಪುರಿಗೆ ವಿಶೇಷವಾದ ಧನ್ಯವಾದವನ್ನ ಅರ್ಪಿಸುತ್ತಿದ್ದೇನೆ. ಯಾಕೆಂದರೆ ಶ್ರೇಷ್ಠವಾದ ನಮ್ಮ ಅಧ್ಯಕ್ಷರು ನಡೆಸ್ಕೊಡ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. A wonderful happy birthday for 59th Charter Night celebration of Honavar Club. ನಂಗೆ ತುಂಬ ಖುಷಿ ಏನಾಯ್ತಂದ್ರೆ ತಾವು ಎಲ್ಲ ಕೂಡಿ ಒಂದು 6 ಊರಿಂದ ಇಲ್ಲಿ ಬಂದಿದ್ದೇನೆ. ವಸುದೇವ ಕುಟುಂಬಕಂ ಅಂತ ಒಂದು ಫ್ಯಾಮಿಲಿ ಕತೆ ತಾವೆಲ್ಲರೂ ಇಷ್ಟು ಒಳ್ಳೆಯದಾಗಿ ಸೆಲೆಬ್ರೇಟ್ ಮಾಡಿದ್ರಿ. ರಿಯಲಿ ಇಟ್ ಟಚ್ ಮೈ ಹಾರ್ಟ್. ಇಟ್ ವಾಸ್ ರಿಯಲಿ ನೈಸ್. ಯಾಕಂದ್ರೆ Annette and all the Rotarians, one family ಕತೆ ಇದ್ದಿದ್ದು. ದ ಇವೆಂಟ್ ವಾಟ್ ಐ saw, this is how the Rotary builds up a club. That's why 59 years of way you have come is not that easy. I congratulate all of you for this 59th year. This is how it has to go further, still more actively it has to participate. And because already I saw the reports what Rajesh has given, it is wonderful activities what the club has been doing under the leadership of Deepak. I think definitely there will be big rounds of applause for Deepak at the end of his tenure as a president. I am sure about that. I bring wishes from our district governor on your Charter Night celebration. I am thankful for him for giving me this opportunity to visit Honavar. I could not say no to Stephen when he called me, because Honavar ನಾನು ತುಂಬ ಜನ ಬಂದು ಹೋಗಿದ್ದೇನೆ ಟು ದ ಕ್ಲಬ್. ದಿಸ್ ಇಸ್ ಮೈ ಫಸ್ಟ್ ಟೈಮ್. ತುಂಬ ಖುಷಿ ಆಗಿತ್ತು ಸ್ಟೀಫನ್ ಅವರು ಕೇಳಿದಾಗ ನನಗೆ. ಐ ಟೋಲ್ಡ್ ಎನಿ ಟೈಮ್ ಯು ಕಾಲ್ ಮೀ. ಸಂಡೇ ವುಡ್ ಬಿ ಮೋರ್ ಪ್ರಿಫರೇಬಲ್ ಬಿಕಾಸ್ ಧಾರವಾಡದಿಂದ ಬರ್ತಾ ಇದ್ದೀನಿ, ಸೊ ಸಂಡೇ ವಿಲ್ ಬಿ ಮೋರ್ ಐಡಿಯಲ್ ಅಂತ.
Anyway, I was coming here, I had planned to talk so many things as a chief guest. Already my 50% of the job has been done by another chief guest who has come from Bijapur, Sujay. ಎಲ್ಲ ಹೇಳ್ಬಿಟ್ರು ಅವರು ಸುಜಯ್ ಅವರು. He told what I was supposed to tell. Thanks to Sujay for giving wonderful speech. ನನ್ನ ಕೆಲಸ ಸುಜಯ್ ಮಾಡಿಬಿಟ್ಟಿದ್ದಾನೆ, ಈಗ ನಂದೇನು ಇರಂಗಿಲ್ಲ. ಸೊ ಐ ಕ್ಯಾನ್ ರ್ಯಾಪ್ ಅಪ್ ಮೈ ಸ್ಪೀಚ್ ವೆರಿ ಫಾಸ್ಟ್. He could cover about unity, diversity, pulse polio, what Rotary has been doing. I think congratulations to his father, Dr. Pooja, who has really brought him up in such a wonderful way. ಯಾಕಂದರೆ ಮನುಷ್ಯ ಹುಟ್ಟುವಾಗ ಯಾವಾಗಲೂ ಒಂದು ತಂದನವು ಇದ್ರಂಗಿಲ್ಲ, ಒಂದು ಭಾಗ್ಯದಿಂದ ಹುಟ್ಟಿರ್ತಾನೆ. ಮನುಷ್ಯ ಹುಟ್ಟುವಾಗ ಒಂದು ಭಾಗ್ಯದ ಜೊತೆ ಹುಟ್ಟಿರುತ್ತಾನೆ. ಹೋಗುವಾಗ ಪಾಪ ಪುಣ್ಯ ತೆಗೆದುಕೊಂಡು ಹೋಗುತ್ತಾನೆ. ದಿಸ್ ಈಸ್ ಹೌ ವಾಟ್ ವಿ ಆರ್. ಲಕ್ಕಿಲಿ ವಿ ಆರ್ ಆಸ್ ಎ ರೋಟೇರಿಯನ್. ನಾವು ಭಾಗ್ಯದಿಂದ ಹುಟ್ಟಿದ್ದೇವೆ, ಬಟ್ ಆ ಭಾಗ್ಯ ನಮಗೆ ರೋಟರಿ ಕ್ಲಬ್ ಅಲ್ಲಿ ಸಿಗಿದೆ ಆಸ್ ಎ ರೋಟೇರಿಯನ್ಸ್. ಸೊ ನಾವೆಲ್ಲ ರೋಟರಿಯಲ್ಲಿ ಜಾಯಿನ್ ಆಗಿದ್ದೇವೆ. ನಮ್ಮ ಪಾಪ ಪುಣ್ಯ ಎಲ್ಲ ತೆಗೆದುಕೊಂಡು ನಾವಿಲ್ಲೇ ಪುಣ್ಯ ಮಾಡಲಿಕ್ಕೆ ಬಂದಿದ್ದೇವೆ. ಸೊ ದಿಸ್ ಈಸ್ ಅ ವಂಡರ್ಫುಲ್ ಅಪಾರ್ಚುನಿಟಿ ಆಸ್ ಎ ರೋಟೇರಿಯನ್ಸ್. ಭಾಗ್ಯದಿಂದ ನಾವು ಹುಟ್ಟಿದ ಮೇಲೆ ಇಲ್ಲೇ ಪುಣ್ಯ ಮಾಡಲಿಕ್ಕೆ ನಾವು ರೋಟೇರಿಯನ್ಸ್ ಆಗಿ ಬಂದಿದ್ದೇವೆ. ಸೊ ಆ ಪುಣ್ಯದಿಂದ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡಿ ನಮ್ಮ ಸೊಸೈಟಿಗೆ ಇನ್ನೂ ಹೆಚ್ಚಿನ ನಮ್ಗೆ ಎಷ್ಟು ತಾಕತ್ತಿದೆ. ಯಾಕಂದ್ರೆ ಎಲ್ಲರಿಗೂ ಈ ಭಾಗ್ಯ ಇರಂಗಿಲ್ಲ. ಸೊ ನಾವು ಭಾಗ್ಯವಂತರಾಗಿದ್ದೇವೆ, ರೋಟೇರಿಯನ್ಸ್ ಆಗಿ ನಮ್ಗೆ ಒಂದು ಕೆಲಸ ಮಾಡಲಿಕ್ಕೆ ಸಿಗುತ್ತಾ ಇದೆ ಒಂದು ಅವಕಾಶ ಅಂತ ಹೇಳಿದ್ರೆ, ಆ ಭಾಗ್ಯ ನಮ್ಮ ದೇವರು ಕೊಟ್ಟಿದ್ದಾರೆ. ಅದನ್ನು ನಾವು ಚೆನ್ನಾಗಿ ಉಪಯೋಗಿಸೋಣ. ಯಾಕಂದ್ರೆ ಶೈಲೇಶ್ ಅವರು ಅಂತ ಇದ್ರು, ದೀಪಕ್ ಪ್ರೆಸಿಡೆಂಟ್ ಆದಾಗ ನಾವು ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀನಿ, ಏನು ಯಾವ ಥರ ಲೀಡರ್ಶಿಪ್ ತಗೋಬೇಕಂತ. ಈಗ ನೀವು ನೋಡ್ತಾ ಇದ್ದೀರಿ ವಾಟ್ ಕೈಂಡ್ ಆಫ್ ಲೀಡರ್ಶಿಪ್ ಹಿ ಹ್ಯಾಸ್ ಕಲ್ಟಿವೇಟೆಡ್ ಅಂಡ್ ವಾಟ್ ಕೈಂಡ್ ಆಫ್ ಲೀಡರ್ ಹಿ ಹ್ಯಾಸ್ ಬಿಕಮ್. ದಿಸ್ ಈಸ್ ವಾಟ್ ರೋಟರಿ ಟೀಚಸ್ us. Because once any president who comes up, initially that hurdle will be there, but with promptness, with clarity and with sincerity, as we all recite 4-way test, if you follow 4-way test and do your presidentship or any assignment what any club has given or district has given, definitely success will follow you. There is no chance that you will have a failure. We should not think about failures. We should think about success. 10 times if it is a failure also, 1 time success will definitely is worth it. Just because one failure, we should not give it up. So let us work at the good things what we are all supposed to do here, and see that our community, our surroundings, our humanity really is benefited whatever we have, because we all are blessed. Because ಎಷ್ಟೋ ಮಂದಿ ಈ ಥರ ಬೇಡ್ತಾರೆ, ಬಟ್ ದೇವರು ನಮಗೆ ಈ ಥರ ಕೊಡುವಂತೆ ನಮ್ದು ಹುಟ್ಟಿಸಿದ್ದಾನೆ. ಸೊ ಅದು ಕೊಡುವುದು ಏನಿದೆ ಅದು ನಮ್ಮ ಸಂಭವ ಇದ್ದಾಗ ಚೆನ್ನಾಗಿ ನಾವು ಹ್ಯಾಪಿನೆಸ್ಲೇ ಕೊಡಬೇಕು. ಮತ್ತು ಇನ್ನೊಂದೇನಿದೆ, ನಾವು ಕೊಡುವಾಗ ಬೇರೆಯವರಿಗೆ ತೋರಿಸಿ ಕೊಡುವಂಥದ್ದು ಏನಿರಂಗಿಲ್ಲ, ಗೊತ್ತಾಗದ ಕೊಡುವಂಥ ಖುಷಿ ಇನ್ನೂ ಹೆಚ್ಚಿಗೆ ಆಗಿರುತ್ತೆ. ನಾವು ಒಂದು ಸ್ವಲ್ಪ ಕೊಟ್ಟು ಎಲ್ಲರಿಗೂ ತೋರಿಸಿ ಅದು ಕೊಟ್ಟಂತೆ ಆಗಂಗಿಲ್ಲ. ಸೊ ಗೊತ್ತಾಗಲಾರ್ದ ಏನು ನಾವು ಕೊಡ್ತೇವೆ, ದಟ್ ಅದರದ್ದು ಪುಣ್ಯ ಮತ್ತು ಅದರದ್ದು ಖುಷಿ ಬೇರೆನೇ ತರುತ್ತೆ. And I am happy that this year Stephen is going to be a major donor. Congratulations to him. He has already become. Okay, good. Congratulations to him. So I request others also to follow the footprints of Stephen, what he has put, because Honavar is a rich place in all the way. Heritage, because I just saw Kanta is the nice memento I got from Honavar Club. It will be in my office, because that is very attractive moment what I got. So rich of heritage, rich of culture, and financially also you are rich, by heart also you are very rich. So I request you all to contribute to the polio, contribute to the TRF, so that more and more activities you all can do, and so that the club also will get prosper, because not many clubs in our district have such a wonderful place. I think when I entered here, I was so happy and proud to see that it is a Rotary Park, because even in Dharwad, where I come from, we don't have a place for our meetings. We are struggling because one school is to other, because of so many other problems, that school also is gone, because we don't have a place. And you are lucky to have such a wonderful thing. I want you to really develop this in a beautiful place for children and for elderly also to come
do a lot of recreational activities so that this becomes a nice for yoga. So many things are there. You have such a wonderful place. Definitely you have to do something in this place, what you have. And I'm sure the children are really hungry now because too much it's time now. And one thing is there, ನಡೆಯೋ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯೋ ತಾಕತ್ತು ಯಾರಿಗೂ ಇರೋದಿಲ್ಲ. ಸೊ ವಿತ್ ದ್ಯಾಟ್ ಐ ಥಿಂಕ್ ನಿಯತ್ತಿಂದ ನಾವು ಯಾವಾಗಲೂ ಕೆಲಸ ಮಾಡಬೇಕು. ನಿಯತ್ತಿಂದ ನಾವು ಮಾಡಿದರೆ ಯಾರೂ ನಮ್ಗೆ ತಡೆಯೋ ತಾಕತ್ತಿರಂಗಿಲ್ಲ. ಡೆಫಿನೆಟ್ಲಿ ವಿತ್ ಯುವರ್ ಪ್ರಾಸ್ಪರಿಟಿ, ವಿತ್ ಯುವರ್ ಸಕ್ಸಸ್, there will be few people who will really feel jealous. That jealousy you should not bother. You should take it as your inspiration and aspiration. Definitely that will give you more success. ಬಿಕಾಸ್ ನೀವು ಒಳ್ಳೇದು ಮಾಡ್ತೀರಂದ್ರೆ 10 ಜನ ನೀವು ಕೆಟ್ಟದಾಗಿ ಮಾಡಬೇಕಂತ ಬಯಸ್ತಾ ಇದ್ದಾರೆ. ನೀವು ನಿಯತ್ತಿಂದ ಮಾಡಿದರೆ ಯಾರು ನಿಮ್ಗೆ ಕೆಟ್ಟ ಬಯಸ್ಲಿಕ್ಕೆ ಆಗಂಗಿಲ್ಲ, ಯಾರು ನಿಮಗೆ ಏನು ಹೇಳಿಕ್ಕೂ ಸಾಧ್ಯ ಇಲ್ಲ. ನಾವು ನಿಯತ್ತಿಂದ ಫಸ್ಟ್ ಇರಬೇಕಾಗತ್ತೆ. ದೆನ್ ಓನ್ಲಿ ಇಟ್ ಈಸ್ ಗುಡ್. ಬಟ್ ನಾವು ರೋಟರಿಯಲ್ಲಿ ಬಂದಿದ್ದು ಏನಿದೆ, ವಿ ಆರ್ ಆಲ್ ಹಿಯರ್ ಟು ಮೇಕ್ ಫ್ರೆಂಡ್ಸ್. ಲೀಡರ್ಶಿಪ್ ಕಮ್ಸ್ ಲೇಟರ್. Sujay already told about the leadership quality, how they could achieve success as to achieve Guinness record. He congratulated his teacher for that. See, having a Guinness World Record with so many children doing at a time correct things, it's not a joke. One person, if he does wrong, the whole event goes waste. So that coordination, that event, that support and the presence of mind, that is something really a leader will have. That doesn't come just by born. It comes by your practice and involvement and commitment. So this platform, as the leaders are here in this club, I can see lot many presidents, past presidents also there. So they all are done wonderful things, and the leadership quality definitely is going to bring more activities for this. One thing I request the future presidents or this president also, now it is over, the future president take some distinct events in 1 hour, because ಏನಂತ ಇದೆ ಪೆರಿಫೆರಲ್ ಕ್ಲಬ್ಸ್ ನಮಗೊಂದು ಅಪಾರ್ಚುನಿಟಿ ಸಿಗಂಗಿಲ್ಲ ಬರಲಿಕ್ಕೆ 1 ಅವರಿಗೆ. ನಾವು ತಗೋಬೇಕು, ಯಾಕಂದ್ರೆ ಸಮ್ ಇವೆಂಟ್ಸ್ ಇಫ್ ಯು ಟೇಕ್ ಆಸ್ ಎ ಡಿಸ್ಟ್ರಿಕ್ಟ್, ವಿ ವಿಲ್ ಹ್ಯಾವ್ ಒನ್ ಅಪಾರ್ಚುನಿಟಿ ಕಮ್ ಟು ದಿಸ್ ಪಾರ್ಟ್ ಆಫ್ ಅವರ್ ಡಿಸ್ಟ್ರಿಕ್ಟ್, see the witness. So next president, ಅವರು definitely should aspire for some district events so that it will really highlight your club and the opportunity for other district people also to come here. ಈಗ ನಾನು luckily, I don't know, since 3 months, me and Shailesh are always sharing the dais. 3 times, this is a hat trick now. So sincerely ನಾವು ಕೂಡಿದ್ದೇವೆ, ಕಾರವಾರಲ್ಲಿ ಕೂಡಿದ್ದೇವೆ, all the charter night we 3 are there, and that song is a beautiful song. I have been, it always rings in my chalte chalte kabhi alvida na kehna. I think we are never going to say alvida to each other. We will share more good memories, and definitely we are going to do much better activities, and I wish you all the best. See that we as a Rotarians, we are here to make friends in life. What we want, it is like a mirror and a shadow. Why mirror? Because see, when we have friends, they are like our mirror and shadow. Mirror will never tell us lie, and it gives us a transparency. Whatever we see, it reflects on us. So friends are like that. They are going to be our clean, transparent image. They are going to say what exactly we are as a human whenever we stand in front of our friends. That kind of friendship we as a Rotarians definitely have. As a Rotarian, that at least me, I have Rotary friends who are like my mirror. Whenever good or bad, they are there to correct me. And shadow, our shadow never leaves us. So ನೆರಳು ನಮ್ದು ಯಾವಾಗಲೂ ನಮ್ಮ shadow ನಮ್ಮ ಕೂಡ ಇರುತ್ತೆ. So friends are always with us in good and bad times. So Rotary friends are always like mirror and shadow. So I look forward, and thanks for the blessings. The wonderful MOC I have been seeing since evening. He has been the charm for the MOC, for this event. I think our time yahan hogta ide gottagta illa because of his wonderful activities and wonderful speech. He's been an asset to the club. He makes the club very vibrant, and the event chairman also, Stephen, really he has done a wonderful job doing wonderful
Charter Night, because I could see the involvement, how he could involve all of you to do this wonderful Charter Night. I don't want to go upon Rotary things much. Let us enjoy the good friendship and good dinner and enjoy the today's day as a celebration, because kids should be definitely hungry now. Let us enjoy the delicious food. They are all looking that side so that whether the counter is open, I know that. So I don't want to take much of the time. Thank you once again for calling me here, and I take these blessings from all of you, whatever you have given the blessings, and hope for the best. Thank you so much. ಧನ್ಯವಾದ ಸರ್. ಅಂತೆ ರೋಡ್ನಲ್ಲಿದ್ದವರು ಯಾವತ್ತೂ ಕರ್ಮದ ಫಲವನ್ನೇ ತೀರ್ಕೊಂಡು ಹೋಗ್ತಾರೆ, ಅವರಿಗೆ ಸ್ವರ್ಗದ ಬಾಗಿಲು ಯಾವತ್ತೂ ತೆರೆದಿರುತ್ತೆ ಅಂತ ಒಳ್ಳೆ ಕ್ಷೇತ್ರ ಈ ರೋಟರಿ ಕ್ಷೇತ್ರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸತೀಶ್ ಸರ್ ಅವರೇ, ಪ್ರತಿ ಮೌನದಲ್ಲಿ ಒಂದು ಮಾತು ಇರುತ್ತದೆ, ಪ್ರತಿ ಹೃದಯದಲ್ಲಿ ಒಂದು ಭಾವನೆ ಇರುತ್ತದೆ. ಆದ್ರೆ ನಿಮಗೆ ಗೊತ್ತೋ ಇಲ್ವೋ, ನಮ್ಮ ಪ್ರತಿ ಖುಷಿಯಲ್ಲಿ ನಿಮ್ಮ ಸವಿ ನೆನಪಿರುತ್ತೆ ಅಂತ ಹೇಳಿ ತಮಗೆ ವಿಶೇಷ ಧನ್ಯವಾದವನ್ನ ಒಮ್ಮೆ ಚಪ್ಪಳೆ ಮೂಲಕ ನೀಡುತ್ತಿದ್ದೇನೆ. ಸತೀಶ್ ಸರ್ ಕೇಳಿದ್ರು, ಈ ಒಂದು ಸಭಾಂಗಣವನ್ನ ಇಷ್ಟೊಂದು ಚೆನ್ನಾಗಿ ಹೇಗೆ ಆಯಿತಂತ. ಒಂದು ಶ್ರೇಷ್ಠವಾದ ನಮ್ಮ ರೋಟರಿಯನ್ನು ಎರಡು ರೋಟರಿಯನ್ನು ಮುಂದೆ ನಿಂತು ಈ ಒಂದು ಸಭಾಂಗಣವನ್ನ ಕಟ್ಟಿಕೊಟ್ಟಿದ್ದಾರೆ. ಸುಮಾರು 50 ವರ್ಷದ ಹೋರಾಟದಲ್ಲಿ ನಂತರ ಬಂದಂತಹ ಈ ಕಟ್ಟಡ ಇದು. ನಮ್ಮ ಅಧ್ಯಕ್ಷರಾಗಿರುವಂತಹ ಆವಾಗಿನ ರೋಟರಿ ವಿಕಿನಾಯಕ್ ಸರ್ ಅವರು ಹಾಗೂ ನಮ್ಮ ಕಾರ್ಯದರ್ಶಿಯಾದ ರೋಟರಿ ಸೂರ್ಯಕಾಂತ್ ಸಾರಂಗ್ ಅವರು ದಯಮಾಡಿ ವೇದಿಕೆ ಬಂದು ನಮ್ಮ ಇವತ್ತಿನ ಚೀಫ್ ಗೆಸ್ಟ್ ಅಂತ ರೋಟರಿ ಡಾಕ್ಟರ್ ಸತೀಶ್ ಸರ್ ಅವರಿಂದ ಪುಷ್ಪವನ್ನು ಸ್ವೀಕರಿಸಬೇಕಾಗಿ ನಾನು ಕೋರ್ತೇನೆ. Annette, children, picking the alphabet of your name. So first prize goes to Annette Lanston Rodriguez. Please come fast. ಒಂದು ಊರಲ್ಲಿ ಎಲ್ಲ ಊರಲ್ಲಿ ನೋಡಿರ್ಬೋದು, 10 ದಿನದಲ್ಲಿ ಇಂಗ್ಲಿಷ್ ಅನ್ನು ಕಲಿಸ್ಕೊಡ್ತೇವೆ ಅಂತೆಲ್ಲ ಬೋರ್ಡ್ ಹಾಕಿರ್ತಾರೆ. ನಮ್ಮ ರಾಜಮಾಳಿಗೆ ಮಿನಿಸ್ಟರ್ಗೆಲ್ಲ ಗೊತ್ತಿದೆ. ಅಲ್ಲಿ ಒಬ್ಬನ ಬೋರ್ಡ್ ನೋಡ್ಕೊಂಡು 10 ದಿನದಲ್ಲಿ ಇಂಗ್ಲಿಷ್ ಕಲಿಲಿಕ್ಕೆ ಆಗ್ತದ, ಆಯ್ತು ನಾನು ಹೋಗ್ಬಿಡ್ತೇನೆ ಅಂತ ಟ್ಯೂಟೋರಿಯಲ್ಗೆ ಹೋಗ್ತಾನೆ. ಅಲ್ಲಿ ಟ್ಯೂಷನ್ ಕೊಡೋರು ಟ್ಯೂಟರು ನೋಡಪ್ಪ, ಇಂಗ್ಲಿಷ್ ಇಸ್ ಅ ಫನ್ನಿ ಲ್ಯಾಂಗ್ವೇಜ್, ಬಹಳ ಈಸಿ, ಏನೂ ಇಲ್ಲ, ಇದು 2 ಶಬ್ದಗಳನ್ನು ಕೂಡಿಸ್ಬಿಟ್ರೆ ಒಂದೊಂದು ಸೆಂಟೆನ್ಸ್ ಆಗ್ತದೆ ಅಂತೇಳಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಪ್ರಾರಂಭದಲ್ಲಿ ಮೋಟಿವೇಟ್ ಮಾಡ್ತಾರೆ. ಅದು ಹೇಗೆ, ವೆರಿ ವೆರಿ ಸಿಂಪಲ್. ಗುಡ್ ಬಾಯ್, ಒಳ್ಳೆಯ ಹುಡುಗ, ಬ್ಯಾಡ್ ಗರ್ಲ್, ಕೆಟ್ಟ ಹುಡುಗಿ, ಈ ರೀತಿ ಇಷ್ಟೇ 2 ಕೂಡಿಸ್ಬಿಟ್ರೆ ಆಯ್ತು. ಕೊನೆಗೆ ಆಯ್ತದಲ್ಲ, ಹೌದಾ, ಹಾಗಾದ್ರೆ ಬಹಳ ಈಸಿ ಆಯ್ತಲ್ಲ. ನಂತರ ಅವನಿಗೆ ನೆಕ್ಸ್ಟ್ ಡೇ ಒಂದು ಅಸೈನ್ಮೆಂಟ್ ಕೊಡ್ತಾರೆ. ಏನಂದ್ರೆ, ನಿಮ್ಮ ಫ್ಯಾಮಿಲಿಯನ್ನ ನೀನು ಇಂಟ್ರೊಡ್ಯೂಸ್ ಮಾಡಬೇಕು, ಇಂಗ್ಲಿಷ್ನಲ್ಲೇ ಕನ್ನಡವನ್ನು ಉಪಯೋಗಿಸಲೇಬಾರ್ದು. ಆಯ್ತಪ್ಪ, ಹೇಗೆ ಇಂಟ್ರೊಡ್ಯೂಸ್? ನಿಮ್ಮ ತಂದೆ ಹೆಸರು ತಾಯಿ ಹೆಸರಲ್ಲ ಹೇಳಪ್ಪ. ಮೈ ಫಾದರ್ ಇಸ್ ಅ ಬ್ಲ್ಯಾಕ್ ಬುಲ್, ಮೈ ಮದರ್ ಈಸ್ ಫುಲ್ ರೈಸ್, ಮೈ ಬ್ರದರ್ ಈಸ್ ಎಲಿಫೆಂಟ್ ಹಸ್ಬೆಂಡ್, ಮೈ ನೇಮ್ ಈಸ್ ಕಿಸ್ ಕಿಂಗ್. ಏನಪ್ಪ ಇದು, ಎಂತೆಂತ ಏನೂ ಇಲ್ಲ. ಅದು ಕನ್ನಡದಲ್ಲಿ ಬೇಕಾದ್ರೆ ಹೇಳ್ತೇನೆ. ನನ್ನ ತಂದೆಯ ಹೆಸರು ಕರಿಬಸವ, ತಾಯಿಯ ಹೆಸರು ಅನ್ನಪೂರ್ಣೆ, ಮತ್ತು ಇವನು ಗಜಪತಿ ಅಂತ ನನ್ನ ಅಣ್ಣ, ನನ್ನ ಹೆಸರು ಮುತ್ತುರಾಜ ಅಂತ. ಯಾಕಂದರೆ ರೋಟ್ರಿ ಇಲ್ಲಾದರೆ ನಾವು ಇವತ್ತು ಯಾರೂ ಇಲ್ಲಿ ಉಳಿತಿರಲಿಲ್ಲ. ಸೊ ನಾನು ದೇವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಪವನ್ ಹ್ಯಾರಿಸ್ ಅವರಿಗೆ ಸ್ಮರಿಸ್ತಾ ಇದ್ದೇನೆ. ಇವತ್ತಿನ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ರೊಟೇರಿಯನ್ ಡಾಕ್ಟರ್ ಸತೀಶ್ ಇರ್ಕಲ್ ಸರ್, ಫಾರ್ ಅವೇ ಫ್ರಮ್ ಧಾರವಾಡ. ಒಂದೇ ಫೋನ್ ಮುಖಾಂತರ ನಾವು ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದಾಗೆ ಯಾರಾದರೂ ಥಿಂಕ್ ಮಾಡ್ಕೊಂಡು ಹೇಳ್ತಾರೆ, ಅದು ಬಟ್ ಸತೀಶ್ ಸರ್ ಒಂದೇ ಶಾರ್ಟಿಗೆ ಎಸ್ ಐ ವಿಲ್ ಕಮ್. ಸೊ ಐ ಥ್ಯಾಂಕ್ ಯು ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್ ಸರ್ ಫಾರ್ ಕಮಿಂಗ್ ಓವರ್ ಹಿಯರ್ ಆ್ಯಂಡ್ ಎಕ್ಸ್ಪ್ರೆಸಿಂಗ್ ಯುವರ್ ವ್ಯೂಸ್ ಟು ಅಸ್. ಸೊ ಅದೇ ರೀತಿಯಾಗಿ ನಾವು ನಮ್ಮ ಅಸಿಸ್ಟೆಂಟ್ ಗವರ್ನರ್ ಫಾರ್ ಅವೇ ಫ್ರಮ್ ಕಾರವಾರ, ಅವರು ಯಾವುದೇ ಕಾರ್ಯಕ್ರಮಕ್ಕೆ ಇಲ್ಲಿ ಹಾಜರು ಇರೋದಿಲ್ಲ ಆದರೂ ಕೂಡ ಬಟ್ ಈ ಸಪೋರ್ಟ್ಸ್ ಅಸ್, ಈ ಗೈಡ್ ಅಸ್ ಇನ್ ಈಚ್ ಆ್ಯಂಡ್ ಎವ್ರಿ ಇವೆಂಟ್. ಐ ಥ್ಯಾಂಕ್ ಯು ರೊಟೇರಿಯನ್ ಶೈಲೇಶ್ ಸರ್ ಫಾರ್ ಯೋರ್ ಕೈಂಡ್ ಸಪೋರ್ಟ್ ಆ್ಯಂಡ್ ಫಾರ್ ಯೋರ್ ಕೈಂಡ್ ಪ್ರೆಸೆನ್ಸ್ ಓವರ್ ಹಿಯರ್. ಅದೇ ರೀತಿಯಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ರೂವಾರಿ ನಮ್ಮ ಅಧ್ಯಕ್ಷರು ದೀಪಕ್ ಲೋಪೇಸ್, ಕಾರ್ಯದರ್ಶಿ ರಾಜೇಶ್ ನಾಯ್ಕ್ ಸರ್ ಹಾಗೂ ಟ್ರೆಸರರ್ ಎಸ್ ಎನ್ ಹೆಗ್ಡೆ ಸರ್, ನಮಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಮುಖಾಂತರ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಸೌಂಡ್ ಸಿಸ್ಟಮನ್ನು ಬ್ಯೂಟಿಫುಲ್ ಆಗಿ ಪರ್ಫಾರ್ಮ್ ಮಾಡಿರುವಂತಹ ನಮ್ಮ ರೊಟೇರಿಯನ್ ಸತೀಶ್ ನಾಯ್ಕ್, ಈಸ್ ಎ ಗುಡ್ ಸಿಂಗರ್, ಒಳ್ಳೆಯ ಭಜನೆಗಳು ಕೂಡ ಗಾಯ್ತಾ ಇರೋರು ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈಗ ನಮಗೆ ರುಚಿಕರವಾದ ಊಟವನ್ನು ಪೂರೈಸಿರುವಂತಹ ನಮ್ಮ ರೋಹಿದಾಸ್ ಪೈಮಾ ಹಾಗೂ ನಾನ್ ವೆಜ್ ಬಬ್ಲು ಅವರಿಗೆ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಚೀಫ್ ಗೆಸ್ಟ್ ಸಂಗಡ ಅನದರ್ ಕಂಪೇನಿಯನ್ ರೊಟೇರಿಯನ್ ವಿನಾಯಕ್ ಸರ್ ಅವರು ಕೂಡ ನಮ್ಮಲ್ಲಿ ಹಾಜರಿದ್ದೀರಿ ಸರ್. ತಮಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್ ದ ಆ್ಯನ್ಸ್ ಆ್ಯಂಡ್ ಆ್ಯನೆಟ್ಸ್ ಸಾರಿ. ಈ ಕಾರ್ಯಕ್ರಮ ನಿಮಗಾಗಿ ನಾವು ಸುಮಾರು 2-3 ವೀಕ್ಲಿ ಮೀಟಿಂಗ್ನಲ್ಲಿ ನಾವು ಮಾತಾಡಿದ್ರು, ನಾವೇ ಪ್ರೋಗ್ರಾಮ್ ಪರ್ಫಾರ್ಮ್ ಮಾಡಬೇಕಂತ. ನಾನು ಒಂದು ಸಜೆಷನ್ ಮಾಡಿದೆ, ದಿಸ್ ಇಸ್ ಅ ಫ್ಯಾಮಿಲಿ ನೈಟ್. ಸೊ ಏನಿದ್ರು ನಾವು ಪರ್ಫಾರ್ಮ್ ಮಾಡೋದು ಸರ್ ಕಾನ್ಫರೆನ್ಸ್ನಲ್ಲಿ, ಸತೀಶ್ ಸರ್ ಏನೋ ಕುಣಿಯೋದು ಡಾನ್ಸ್ ಮಾಡೋದು, ಸ್ಪೆಷಲಿ ಸಿಂಗರ್ ನಮ್ಮ ಸಿಂಗರ್ ಏಜ್ ಇದ್ದಾರೆ, ಅವ್ರಿಗೆ ಹೇಳಿದ್ರೆ ಸಾಕು ಒಳ್ಳೆ ಹಾಡು ಎಲ್ಲರನ್ನು ಕುಣಿಸ್ಬಿಡ್ತಾರೆ ಅವರು. ಸೊ ನಾನು ಸಜೆಸ್ಟ್ ಮಾಡಿದೆ, ಸೊ ದಿಸ್ ಇಸ್ ದ ಪ್ರೋಗ್ರಾಮ್ ಫಾರ್ ಆ್ಯನ್ಸ್ ಆ್ಯಂಡ್ ಆ್ಯನೆಟ್ಸ್, ಲೆಟ್ ಸೆಲೆಬ್ರೇಟ್ ವಿತ್ ದೆಮ್. ಅವರು ಖುಷಿ ಇದ್ರೆ ಮಾತ್ರ ನಮಗೆ ಇಡೀ ವರ್ಷ ಅವರು ನಮಗೆ ಕೊಟ್ಟು ಕಳಿಸ್ತಾರೆ. ಸೊ ಐ ಥ್ಯಾಂಕ್ ಯು ಆಲ್ ದ ಆ್ಯನ್ಸ್ ಆ್ಯಂಡ್ ಆ್ಯನೆಟ್ಸ್ ಸ್ಪೆಷಲಿ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದ ಡಾನ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ಸ್ ಆ್ಯಂಡ್ ಗೇಮ್ಸ್. ಸೊ ಲಾಸ್ಟ್ಲಿ ಐ ಥ್ಯಾಂಕ್ ಅವರ ರಾಘು ಮೆಸ್ತಾ, ಫೋಟೋಗ್ರಫಿ ಬಿಸಿ ಶೆಡ್ಯೂಲ್ ಅವ್ರದ್ದು, ಇವತ್ತು ಸಂಡೇ ಫುಲ್ ಫೋಟೋಗ್ರಫಿ ಇತ್ತು ಅವರಿಗೆ, ಬಟ್ ಎಸ್ ಕಮ್ ಅವರ್ ಡೌನ್ ಇಯರ್. ಸೊ ಥ್ಯಾಂಕ್ ಯು ರಘು ಥ್ಯಾಂಕ್ ಯು ರೀ. ಸೊ ಯಾರ್ದು ಹೆಸರು ನಾನು ತೆಗೆದುಕೊಳ್ಳಲಿಲ್ಲ ಇದ್ದರೆ ಶ್ರಮಿಸಬೇಕು. ಅದೇನ ಇಲ್ಲಿಂದ ನಮ್ಮ ರೊಟೇರಿಯನ್ಸ್ ಇಂದ ಜಸ್ಟ್ ಸೈನ್ ಬರ್ತಾ ಇದ್ದಾರೆ. MOC ಇವತ್ತಿನ ಕಾರ್ಯಕ್ರಮದ MOC ಎಕ್ಸ್ಟ್ರಾ ಆರ್ಡಿನರಿ, ಅವ್ರ ಹೆಸರೇ ಇಡುವುದಿಲ್ಲ ಆದ್ರೂ ಕೂಡ ಬೇಜಾರಿಲ್ಲ, ರಾತ್ರಿ ಎಲ್ಲರೂ ಅವ್ರಿಗೆ ಫೋನ್ ಮಾಡ್ತಾರೆ ನಿಮ್ಮ MOC ಒಳ್ಳೆ ಆಗಿದೆ ಅಂತ. ಸೊ ನಮ್ಮ ದಿನೇಶ್ ಅಣ್ಣ, ಪ್ರೀತಿಯಿಂದ ಅವರಿಗೆ ದಿನೇಶ್ ಅಣ್ಣ ಅಂತ ಕರೀತೇವೆ. ಸೊ ರೊಟೇರಿಯನ್ ದಿನೇಶ್ ಕಮ್ಮ ಸರ್, ಥ್ಯಾಂಕ್ ಯು. ಜೈ ಹಿಂದ್, ಜೈ ರೋಟ್ರಿ. ಸೊ ಲಾಸ್ಟ್ ಒಂದು ಫೋಟೋಗ್ರಾಫಿಗೆ ಬರಬೇಕು, ಎಲ್ಲರೂ ಫೋಟೋಗ್ರಫಿಗೆ ಬರಬೇಕು. ಸೊ ಈ ಸದಾ ಎಲ್ಲರ ಸಪೋರ್ಟ್ ಇರಬೇಕು ನಮಗೆ. ಸ್ಪೆಷಲಿ ಐ ಥ್ಯಾಂಕ್ ಎನೆಟ್ ಸುಜಯ್, ನಮ್ಮ ಸತೀಶ್ ಸರ್ ಹೇಳಿದಾಗ ಎಲ್ಲರೂ ತಾವು ಕವರ್ ಅಪ್ ಮಾಡಿದ್ದೀರಿ ನಮ್ಮ ರೋಟ್ರಿದ ಇವೆಂಟ್ಸ್ ಬಗ್ಗೆ ಏನೇನಿದೆ. ಸೊ ಐ ಥ್ಯಾಂಕ್ ಯು. ಧನ್ಯವಾದ ಸರ್.